ವೇದಿಕೆಯ ಮೇಲಿರುವಂತಹ ಎಲ್ಲ ಆದರಣೀಯ ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಸುಮಾರು ಹೆಚ್ಚು ಕಡಿಮೆ 400 ವರ್ಷದ ಹಿಂದೆ ಇಡೀ ದೇಶದಲ್ಲಿ 4 ಕಡೆ ಮುಸ್ಲಿಮರ ಆಡಳಿತ ನಡೀತಾ ಇತ್ತು. ಆದಿಲ್ ಶಾ, ಬಾದಿಲ್ ಶಾ, ಸುಲ್ತಾನ್ರು, ಹೀಗೆಲ್ಲ ಕಡೆಗೆ ಸುತ್ತಲೂ ಇರುವಂತಹ ಮುಸ್ಲಿಮ ರಾಜ್ಯಾಡಳಿತ ಉಪಟಳ ಅತ್ಯಂತ ಅತ್ಯಾಚಾರ, ಅನಾಚಾರ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಒಂದು ವಾತಾವರಣದ ಸಂದರ್ಭದಲ್ಲಿ 400 ವರ್ಷದ ಹಿಂದೆ ಶಿವನೇರಿ, ಪುಣೆಯ ಹತ್ರ ಇರುವಂತಹ ಶಿವನೇರಿಯಲ್ಲಿ ಒಂದು ಮಗು ಜನನ ಆಯಿತು. ಇಡೀ ದೇಶ ಆ ಜನನ ಆದಂತಹ ಸಮಯದಲ್ಲಿ ಒಂದ್ಸಲ ಏನೋ ರೋಮಾಂಚನ ಆಯಿತು. ಬರೇ ಒಂದು ಮಗು ಅಲ್ಲ, ಒಂದು ಗಂಡು ಮಗು ಅಲ್ಲ, ಇಡೀ ದೇಶದಲ್ಲಿ ಆಲಾರೆ ಆಲ, ಛತ್ರಪತಿ ಶಿವಾಜಿ ಆಲ, ಆ ಮಗುವಿನ ಜನ್ಮನೇ ರೋಮಾಂಚನಕಾರಿಯಾಗಿದೆ. ತಂದೆ ಬಿಜಾಪುರದ ಬಾದಶಾಹನ ಗುಲಾಮಿ ಸರ್ದಾರಾಗಿ ಬೆಂಗಳೂರಿನಲ್ಲಿ ಶಹಾಜಿ ಮಹಾರಾಜ್, ತಾಯಿ ಜೀಜಾಮಾತಾ, ತಾಯಿಯ ಗರ್ಭದಲ್ಲಿದ್ದಾಗಲೇ ಬಯಕೆ, ಈ ಹೆಣ್ಣು ಮಕ್ಕಳಿಗೆ ಗರ್ಭವತಿ ಆದ ಕೂಡಲೇ ಬಯಕೆ ಆಗುತ್ತೆ, ಬಯಸ್ತಾರೆ, ಏನೋ ತಿನ್ಬೇಕು, ಏನೋ ಮಾಡಬೇಕು, ಆ ಕಡೆ ಈ ಕಡೆ ಓಡಾಡಬೇಕು ಅಂತನ್ನುವಂಥದ್ದು. ಆದ್ರೆ ಜೀಜಾಮಾತಾಗೆ ಬಯಕೆ ಅಂತದ್ದು ಬೆಟ್ಟದ ಮೇಲೆ ಹೋಗ್ಬೇಕು, ಅರಣ್ಯಕ್ಕೆ ಹೋಗ್ಬೇಕು, ಆ ಕೋಟೆ ಮೇಲೆ ಹತ್ತಬೇಕು, ಇದು ಬಯಕೆ. ಅಂದ್ರೆ ಅದರ ಅರ್ಥ ಆ ಮಗು ಒಳಗಡೆ ಮಗು ಹೇಳ್ತಾ ಇದೆ, ನನಗೆ ಮಾವಿನ ಹಣ್ಣು ಬೇಡ, ನನಗೆ ಜಾಮೂನು ಬೇಡ, ನನಗೆ ಕೋಟೆ ನೋಡ್ಬೇಕಾಗಿದೆ ಅಮ್ಮ ಅಂತ ಒಳಗಡೆಯಿಂದಲೇ ಆ ಶಿವಾಜಿ ಹೇಳ್ತಾರೆ. ಅಂಥ ಶುಭ ಜನ್ಮ ಆಯಿತು, ಬೆಳೆದ. ಇನ್ನು ನಾವು ನೀವು ನಮ್ಮ ಮನೆಯಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಆಟದ ಸಾಮಾನುಗಳನ್ನು ಕೊಡ್ತೀವಿ, ಮೋಟರೋ, ಗೊಂಬೆನೋ, ಏನೇನೋ ನಾವು. ಅದು ಇವತ್ತು ಚೀನಾ ಗೊಂಬೆಗಳು ಬಂದ್ಬಿಟ್ಟಿವೆ. ಚೀನಾ ಗೊಂಬೆಗಳನ್ನು ಕೊಟ್ಟು ಆ ಮಗು ಚೀಪುತ್ತೆ, ಚೀನಾನೇ ಚೀಪುತ್ತೆ. ಆದರೆ ಶಿವಾಜಿ ಆಟಕ್ಕೆ ಆ ಜೀಜಾಮಾತಾ ಕೈಯಲ್ಲಿ ಕೊಟ್ಟಿದ್ದು ಬ್ಯಾಟ್ ಅಲ್ಲ, ಬಾಲ್ ಅಲ್ಲ, ಕೈಯಲ್ಲಿ ಕೊಟ್ಟಿದ್ದು ಸಣ್ಣ ಕತ್ತಿ, ಖಡ್ಗ. ಹೋಗು ಮಗನ ಆಟ ಆಡಂತೆ. ಖಡ್ಗ ಅದು ಪ್ಲಾಸ್ಟಿಕ್ ಅಲ್ಲ, ಅಥವಾ ರಟ್ಟಿದ್ದಲ್ಲ, ಹರಿತವಾದ್ದು, ಏಕ್ ಮಾರ್ ದೋ ಟುಕಡಾ. ಇನ್ನು ಕತ್ತಿ ಕೊಟ್ಟ ಮೇಲೆ ಆ ಹುಡುಗ ಇನ್ನೇನು ಆಟ ಆಡೋದು? ಯುದ್ಧನೇ.
ಯುದ್ಧದ ಆಟ. ಇವತ್ತಿನ ಮಕ್ಕಳಿಗೆ ಆಟ ಆಡ್ತಾ ಆಡ್ತಾ ಬ್ಲೇಡು ಚಾಕು ಹಿಡಿದ್ರೆ ಸಾಕು, ಒಂದು ಸ್ವಲ್ಪ ಕೊಯ್ಕೊಳಪ್ಪ, ರಕ್ತ ಬಂತು, ಏನ್ ಸಾಯಕ್ಕೆ ಹೆದರಿ ಸಾಯಿಸ್ತಾರೆ. ರಕ್ತ ರಕ್ತ ರಕ್ತ. ಅಂಥ ರಕ್ತವನ್ನೇ ಛತ್ರಪತಿ ಶಿವಾಜಿ ಮಹಾರಾಜರು ಚೆಂಡಾಡೋಗೋಸ್ಕರನೇ ಬೀಜ ಮಾತಾ ಖಡ್ಗ ಕೊಟ್ಟರಿ. ಎಲ್ಲಿಗೂ ಆ ಶಿವನೇರಿ ಅಂದ್ರೆ ಆವತ್ತಿನ ಸಂದರ್ಭ 400 ವರ್ಷದ ಹಿಂದೆ ಶಿವನೇರಿ ಅಂದ್ರೆ ಕಾಡು. ಓಡಾಡರಿ ಯಾರ ಜೊತೆಗೆ? ಜೀನ್ಸ್ ಪ್ಯಾಂಟ್ ಹಾಕೊಂಡು ಜೊತೆ ಇದ್ದಂಥವ್ರು ಓಡಾಡಲಿಲ್ಲ. ಅವನು ಓಡಾಡಿದ್ದು ಮಾವಳಿಗರ ಜೊತೆಗೆ ಲಂಗೋಟಿ ಹಾಕೊಂಡಿದ್ದು. ಅಂಥ ಮಾವಳಿಗರ ಜೊತೆ ಓಡಾಡ್ತಾ ಓಡಾಡ್ತಾ ಅವರಿಗೆ ದೇಶಭಕ್ತಿಯನ್ನ ಇವತ್ತಿನ 4 ಕಡೆ ಇರುವಂಥ ಮುಸ್ಲಿಮರ ದುರಾಡಳಿತದ ಬಗ್ಗೆ ಆ ಮಾವಳಿಗರಲ್ಲಿ ಹೇಳ್ತಾ 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 ಬೆಳೆದಾರೆ. 8ನೇ ವಯಸ್ಸಿಗೆ 8 ವಯಸ್ಸು ಅವನಿಗೆ ತಂದೆ ಶಹಾಜಿ ಮಹಾರಾಜನಿಗೆ ಮಗನ ನೋಡಬೇಕು ಅಂತ ಅನಿಸ್ತು. ಜೀಜಾಮಾತಾ ಬೆಂಗಳೂರಿಗೆ ಕರ್ಕೊಂಡ್ಬಂತು. ಬೆಂಗಳೂರಿನಲ್ಲಿ 2 ವರ್ಷ ಇದ್ರು. ಶಿವಾಜಿ ಮಹಾರಾಜರು ಬೆಂಗಳೂರಿನಲ್ಲಿ 2 ವರ್ಷ ಇದ್ರು. ಆ 2 ವರ್ಷದಲ್ಲಿ ಒಂದು ಸಲ ಶಿವಾಜಿನ ಸುಲ್ತಾನರಿಗೆ, ಬಾದಶಾಹನಿಗೆ, ಬಿಜಾಪುರದ ಬಾದಶಾಹನಿಗೆ ಒಂದ್ಸಲ ನಮ್ಮ ಶಿವಾಜಿನಿಗೆ ದರ್ಶನ ಮಾಡಿಸಬೇಕು ಅಂತ ಹೇಳಿ ಶಿವಾಜಿನ ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಬಿಜಾಪುರಕ್ಕೆ. ವಿಜಯಪುರ ಕರ್ಕೊಂಡು ಹೋದ ತಕ್ಷಣನೇ ಕುದುರೆಯಿಂದ ಕೆಳಗಡೆ ಇಳಿದ ತಕ್ಷಣನೇ 8 ವಯಸ್ಸಿನ ಶಿವಾಜಿ 9-10 ಆಗಿರುತ್ತೆ. ಆ ವಿಜಯಪುರದ ಮಣ್ಣನ್ನ ಕಣ್ಣಿಗೆ ಹಚ್ಚಿಕೊಂಡು ಆ ಬಾದಶಾಹನ ಇದಕ್ಕೆ ಒಳಗಡೆಗೆ ಅರಮನೆಗೆ ಹೋದಾಗ ಶಹಾಜಿ ಮಹಾರಾಜರ ಕುರ್ನಿ ಸಾತ್ ಮಾಡ್ತಾರೆ. 3 ಸಲನೋ 4 ಸಲನೋ ಎಷ್ಟು ಸಲ ಮಾಡ್ತಾರೆ ಗೊತ್ತಿಲ್ಲ. ಮಾಡಿದ ಕೂಡಲೇ ಈ ಪುಟ್ಟ ಶಿವಾಜಿ ಹೀಗೆ ನಿಂತ್ಕೊಂಡಿರ್ತಾನೆ, ಶಟಕ್ ನಿಂತ್ಕೊಂಡಿರ್ತಾನ. ಸೊಂಟದಲ್ಲಿ ಖಡ್ಗ ಇರುತ್ತೆ. ಅವರಪ್ಪ ಹೇಳ್ತಾರೆ, ಶಹಾಜಿ ಮಹಾರಾಜ ಹೇಳ್ತಾರೆ, ಶುಭ ಕುರ್ನಿ ಸಾತ್ ಮಾಡಪ್ಪ, ನಮಸ್ಕಾರ ಮಾಡಪ್ಪ. ಶುಭ ಹೇಳ್ತಾನೆ, ಹಾಗೆ ಶಟಕ್ ನಿಂತ್ಕೊಂಡಿದ್ದಾನೆ. ನೋಡಿ, ಆ ವಯಸ್ಸಿಗೆ ಯಾಕೆ ಸಲಾಮ್ ಹೊಡಿಬೇಕ್ರಿ? ಯಾಕೆ ಸಲಾಮ್ ಹೊಡಿಬೇಕ್ರಿ? ನಾನು ನಮಸ್ಕಾರ ಮಾಡೋದಾದ್ರೆ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀನಿ, ತುಳಜಾ ಭವಾನಿಗೆ ನಮಸ್ಕಾರ ಮಾಡ್ತೀನಿ, ಭಾರತ ಮಾತೆಗೆ ನಮಸ್ಕಾರ ಮಾಡ್ತೀನಿ. ಈ ಮುಲ್ಲಾನಿಗೆ ಇದು ಬಾಯಿನಲ್ಲಿ ಹೇಳೋದಿಲ್ಲ, ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ. ಅವನು 2-3 ಸಲ ಶಹಾಜಿ ಮಹಾರಾಜ್ ಹೇಳ್ತಾರೆ, ಶಿವ ನಮಸ್ಕಾರ ಮಾಡು ಮಾಡು. ನಾವು ಬಗ್ಗೋದೇ ಇಲ್ಲ ರೀ, ಬಗ್ಗೋದಿಲ್ಲ. ಅವಾಗ ಅಲ್ಲಿ ಬಾದ್ಶಾ ಮೇಲೆ ಕೂತಂತ ಬಾದ್ಶಾ ಹೇಳ್ತಾನೆ, ಇರ್ಲಿ ಬಿಡ್ರಿ, ಸಣ್ಣವಿದಾನ ಇರ್ಲಿ ಬಿಡ್ರಿ. ಸಣ್ಣವನೇ ತೋರಿಸಿದ ಗಂಡಗಲಿ ನಿನಗೆ ಸಲಾಮ್ ಹೊಡಿಲಿಲ್ಲ. ಇದು ಶಿವಾಜಿ ಇಲ್ಲಿಂದ ಪ್ರಾರಂಭ ಆಗಿದೆ ಜೀವನದ ಒಂದು ಆದರ್ಶ. ಯಾಕೆ ಸಲಾಮ್ ಮಾಡಲಿಲ್ಲ? ಯಾಕೆ ಅಭಿಮಾನ ನಿರ್ಮಾಣ ಮಾಡಿದ ಅಂತಂದ್ರೆ ಜೀಜಾಮಾತಾ ತಾಯಿ, ಮಹಾ ತಾಯಿ, ತನ್ನ ಎದೆಯ ಹಾಲಿನ ಜೊತೆಗೆ ದೇಶಭಕ್ತಿಯ ಅಮೃತವನ್ನು ಕುಡಿಸಿದಂತಹ ಮಹಾ ತಾಯಿ ಜೀಜಾಮಾತಾಯಿ. ಆ ಜೀಜಾಮಾತಾ ಗೊತ್ತಿತ್ತು ಇವರ ಅಪ್ಪನ ಕಡೆಗೆ ಶಹಾಜಿ ಮಹಾರಾಜರ ಬೆಂಗಳೂರಿಗೆ ಕಳಿಸಿದೆ. ಈ ಬಾದಶಾಹರ ಗುಲಾಮಗಿರಿಯ ಅವನ ಮೇಲೆ ಬೀಳಬಾರದು ಅಂತ ಹೇಳಿ ತಾನು ಬೆಳೆಸಿದ್ದು. ಶಿವನೇರಿಯಲ್ಲಿ ಪುಣೆಯಲ್ಲಿ ತಾನು ಬೆಳೆಸಿದಂತಹ ಆ ಮಹಾ ತಾಯಿಯ ಪರಿಣಾಮದಿಂದ ಶಿವಾಜಿ ಛತ್ರಪತಿಯಾದರು.
ಅಲ್ಲಿ ಇನ್ನೊಂದು ಘಟನೆ ನಡೀತು. ಸುಮಾರು ವಿಜಯಪುರದಲ್ಲಿ ಒಂದು 15 ತಿಂಗಳಿಗೆ ಇರ್ತಾರಲ್ಲಿ. ಆ ಶೋಭಾ ಒಂದು ಸಲ ಓಡಾಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬನ ಆಕಳನ್ನು ಕಡಿಯಕ್ಕೆ ಕೈ ಎತ್ತುತ್ತಾನೆ. ಆಕಳನ್ನು ಕಡಿಯಕ್ಕೆ ಕೈ ಎತ್ತಿದಂತ ನೋಡಿ ಹುಡುಗ ತಡ್ಕೊಳಕ್ಕಾಗೋದು. ದಿಲೀಪದ ಕಥೆ ಕೇಳಿರ್ತಾನೆ. ಆ ಮಹಾ ತಾಯಿ ಜೀಜಾ ಮಾತಾಯಿಂದ ಆಕಳು ಅಂದ್ರೆ ಏನು, ಗೋ ಮಾತಾ ಅಂತ ಹೇಳಿ ಕೇಳಿದಂತಹ ಕಥೆ ನೆನಪಾಗತ್ತೆ. ದಿಲೀಪನ್ ನೆನಪಾಗತ್ತೆ. ತನ್ನ ಸೊಂಟದಲ್ಲಿದ್ದಂತ ಖಡ್ಗ ತೆಗೆದು ಅಲ್ಲಿ ಕೈಯನ್ನು ಕತ್ತರಿಸಿ ಸಾಕಿದಂತ ಗಂಡಗಳೇ, ಹಿಂದೆ ಮುಂದೆ ನೋಡಲ್ಲ ರೀ. ಹಿಂದೆ ಮುಂದೆ ನನಗೆ ಕೇಸ್ ಆಗತ್ತೆ, ಜೇಲ್ ಆಗತ್ತೆ. ಶಿವಾಜಿ ಎಲ್ಲಿದ್ದೀರಿ? ಸುಲ್ತಾನ್ ಇದ್ದಾನಲ್ಲಿ, ಬಾದಶಾ ಇದ್ದಾನೆ, ಅವನ ಆಡಳಿತದಲ್ಲಿದ್ದೀರಿ. ಏನು ಹೆದರಿಕೆ ಇಲ್ಲದೆ ಕೈ ಕತ್ತರಿಸಿಬಿಟ್ಟ. ಇದು ಶಹಾಜಿ ಮಹಾರಾಜರಿಗೆ ಓ ಹುಡುಗ ಎಲ್ಲೋ ಬೇರೆ ಕಡೆನೂ ಹೊರಟಿದ್ದಾನೆ, ಅವನು ಇಲ್ಲಿದ್ರೆ ಏನೇನು ಮಾಡ್ತಾನೆ ಗೊತ್ತಿಲ್ಲ ಅಂತ ಹೇಳಿ ಆ ಜೀಜಾ ಮಾತಾ ಹೇಳ್ದ, ಅಮ್ಮ ತಾಯಿ ನಿನ್ನ ಮಗನಿಗೆ ಏನೇನು ಕಲಿಸ್ಬಿಟ್ಟಿರಿ ಗೊತ್ತಿಲ್ಲ, ಇಲ್ಲಿದ್ರೆ ಬಾದಶಾಹನ ಮುಗಿಸೇ ಬಿಡ್ತಾನೆ ಇವನು, ಅದಕ್ಕೆ ನೀನು ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸಿದ್ದಾರೆ. ಬಂದರು ಪುಣಾದಲ್ಲಿ. ಬೆಳೆದ ಒಂದೊಂದು ಸಣ್ಣ ಆ ಕಾಡಿಗೆ ಹೋದ ತಕ್ಷಣ ಏನು ಒಂದು 50 ಜನ ಗುಂಪು ಕಾಡಿಗೆ ಹೋಗಿದ್ದಾರೆ. ರೋಹೀಶ್ವರ ಅಂತ ಎನ್ನುವಂತಹ ಸ್ಥಾನದಲ್ಲಿ ಒಂದು ಉದ್ಭವ ಲಿಂಗ ಸಿಗತ್ತೆ. ಆ ಲಿಂಗ ಸಿಕ್ಕಿದ ತಕ್ಷಣವೇ ಅಲ್ಲಿ ಸುತ್ತಲೂ ನಿಂತ್ಕೊಂಡು ಪ್ರತಿಜ್ಞೆ ಮಾಡ್ತಾರೆ. ಏನು ಪ್ರತಿಜ್ಞೆ ಮಾಡ್ತಾರೆ? ಈ ರಾಷ್ಟ್ರವನ್ನು, ಈ ದೇಶವನ್ನ ಮೊಘಲರ, ಮುಸ್ಲಿಮರ, ಬಾದಶಾಹಗಳ ಆಡಳಿತದಿಂದ ಮುಕ್ತ ಮಾಡಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡ್ತೀವಿ ಅಂತನ್ನುವಂಥ ಪ್ರತಿಜ್ಞೆ ಮಾಡ್ತಾರ್ರಿ. ಇದು ಜೀಜಾ ಮಾತಾ ಕಲಿಸಿದಂತ. ಸೊ ಅಲ್ಲಿಂದ ಆ ಸೈನ್ಯವನ್ನೇ ಕಟ್ಟುತ್ತಾ 16ನೇ ವಯಸ್ಸಿಗೆ ಒಂದು ಕೋಟೆಯನ್ನ, ತೋರಣಗಢ ಅನ್ನುವಂತ ಒಂದು ಕೋಟೆಯನ್ನ ಗೆಲ್ತಾನೆ. ಗೆದ್ದು ಜೀಜಾ ಮಾತಾ ಪಾದಕ್ಕೆ ಇಟ್ಟು ಹೇಳ್ತಾನೆ, ಜೀಜಾ ಮಾತಾ हे पहिला आहे किल्ला मी जिंकलेला आहे, पुढचा मी तुझा अजून 1000 किल्ला मी जिंकणार आहे, आशीर्वाद दे आई ಅಂತ ಹೇಳ್ತಾನೆ. ಮೊದಲನೇ ಕೋಟೆಯನ್ನು ಗೆದ್ದಿದ್ದೀನಿ, ಹಿಂದೂ ರಾಷ್ಟ್ರಕ್ಕೆ ತೋರಣವನ್ನು ಕಟ್ಟಿದ್ದೀನಿ. ತೋರಣಗಢವನ್ನು ಗೆದ್ದು ಇನ್ನು ಮುಂದಿನ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರ ಇನ್ನೂ 1000 ಕೋಟೆಯನ್ನು ಗೆಲ್ಲಬೇಕಾಗಿದೆ, ನನಗೆ ಆಶೀರ್ವಾದ ಮಾಡು ಮಹಾತಾಯಿ ಜೀಜಾ ಮಾತಾ ಅಂತ ಹೇಳಿ ಬುದ್ಧ ನಮಸ್ಕಾರ ಮಾಡಿ ಹೇಳ್ತಾನೆ. 16ನೇ ವಯಸ್ಸಿಗೆ ಇಲ್ಲಿ ಸಾಕಷ್ಟು ಜನ ಕೂತಿರ್ಬೇಕು. 16ನೇ ವಯಸ್ಸು ಅಂದ್ರೆ SLC 10ನೇ ತರಗತಿ. ಅವಾಗಲೇ ಒಂದು ಕೋಟೆ ಗೆದ್ದರೆ ಈ ಜನ ಯುವಕರು ಅಯ್ಯೋ ಬೇಡ ರೀ. ಸೊ ಅವಾಗ 16ನೇ ವಯಸ್ಸಿಗೆ ಒಂದು ಕೋಟೆಯನ್ನು ಗೆದ್ದಂತ ಆ ಛತ್ರಪತಿ ಶಿವಾಜಿಯ ಆದರ್ಶ ಜೀಜಾ ಮಾತಾ, ಆ ಮಹಾ ತಾಯಿ ಬೆಳೆಸಿದಂತ ರೀತಿ ಇದೆಲ್ಲ. ದಾದಾಜಿ ಕೊಂಡ್ರೇವ್ ಅಂತನ್ನುವಂತಹ ಗುರುಗಳು ಎಲ್ಲರನ್ನೂ ಕಲಿಸಿದ್ರು. ಸಂಸ್ಕೃತ ವಿದ್ಯೆಯನ್ನು ಕಲಿಸಿದ್ರು, ಬಿಲ್ಲು ವಿದ್ಯೆಯನ್ನು ಕಲಿಸಿದ್ರು, ತಲವಾರವನ್ನು ಕಲಿಸಿದ್ರು, ಕುದುರೆ ಹಣ್ಣು ಹಾಕೋದು ಕಲಿಸಿದ್ರು. ಎಲ್ಲವನ್ನು ಕಲಿಸಿದಂತ ಆ ಮಹಾ ಸ್ವರೂಪಿಯಾದಂತಹ 16ನೇ ವಯಸ್ಸಿಗೆ ಒಂದು ಕೋಟೆಯನ್ನು ಗೆದ್ದರು. ಮುಂದೆ ಹೀಗೆ ಗೆಲ್ತಾ ಹೋದಂಗೆ ಈ ಬಾದಶಾಹನಿಗೆ, ಬಿಜಾಪುರದ ಬಾದಶಾಹನಿಗೆ ನಡೆತ ಪ್ರಾರಂಭ ಆಯಿತು. ಯಾವುದೋ ಒಂದು ಪುಟ್ಟ ಹುಡುಗ, ಯಾವುದೋ ಒಂದು ಲಾಟ್ಪುಟ್ಟ ಹುಡುಗ ಒಂದೊಂದು ಕೋಟೆ ಗೆಲ್ತಾ ಇದ್ದಾನೆ. 18ನೇ ವಯಸ್ಸಿಗೆ 40 ಕೋಟೆಗಳನ್ನು ಗೆದ್ದ
ಮಾಡಿದಂತ ಆ ಇದನ್ನ ಇಲ್ಲಿ 40 ಕೋಟೆ ಬಿಜಾಪುರದ ಬಾದಶಾಹನ ಗಡ್ಡ ನಡಗಷ್ಟ कौन है वो कौन है तेरे बुड़के कई हाथ है ಸೊ ಅಂತಾವ ಏನು 40 ಕೋಟೆ ನನ್ನ ಕೋಟೆ ಎಲ್ಲ ದೇಶಮುಖರು ದೇಶಪಾಂಡೆಗಳು ಕುಲಕರ್ಣಿಗಳು ಎಲ್ಲ ಅವರಿಗೆ ಕಪ್ಪು ಕಾಣಕ್ಕೆ ಹೋಗ್ತಾ ಇದ್ದಾವೆ ಕೋಟೆಗಳೆಲ್ಲ ಶರಣ ಆಗ್ತಾ ಇದ್ದಾವೆ ಇದನ್ನು ನೋಡಿದ ಇವರಿಗೆ ಎಲ್ಲಿ ಬಿಗಿ ಹಚ್ಚಬೇಕು ಅಂತಂದ್ರೆ ಅವ್ರ ಅಪ್ಪನ ಹಿಡಿಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಅವ್ರ ಅಪ್ಪನ ಪಡೆಯಲೇ ಇರಲಿಲ್ಲ 15,000 ಜನರ ಸೈನ್ಯ ಇತ್ತು ಅವರ ಅವರು ಕೂಡ ಒಳಗಿಂದ ಒಳಗಡೆಗೆ ಹಿಂದೂ ರಾಜರು ಯಾರ್ಯಾರು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಒಂದು ಜೋಡಿಸ್ತಾ ಇರುವಂತಹ ಆ ವ್ಯಕ್ತಿ ಶಹಾಜಿ ಮಹಾರಾಜರನ್ನ ಮೋಸದಿಂದ ಅರೆಸ್ಟ್ ಮಾಡಿ ಬಿಜಾಪುರಕ್ಕೆ ತಗೊಂಡ್ಬರ್ತಾರೆ ಬಿಜಾಪುರದ ಗಲ್ಲಿಯಲ್ಲಿ ಸರ್ಪಳಿ ಕಟ್ಟಿ ಕಾಲಿಗೆ ಕೈಗೆ ಕುತ್ತಿಗೆಗೆ ಸರ್ಪಳಿ ಕಟ್ಟಿ ಆನೆ ಕಾಲಿಗೆ ಕಟ್ಟಿ ಊರು ತುಂಬೆಲ್ಲ ಮೆರವಣಿಗೆ ಮಾಡುತ್ತಾರೆ ಇದು ಸುದ್ದಿ ಶಿವಾಜಿ ಗೊತ್ತಾಗುತ್ತೆ ಜೀಜಾಮಾತ ಗೊತ್ತಾಗುತ್ತೆ ಸೊ ಇದು ತಂತ್ರ ಇದೆ ಇದು ಕುತಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಗೊತ್ತಾಗುತ್ತೆ ಆ ಕಡೆಗೆ ಸಂಭಾಜಿ ಶಿವಾಜಿಯ ಅಣ್ಣ ಅಲ್ಲಿ ಒಬ್ಬನ ಯುದ್ಧಕ್ಕೆ ಬರ್ತಾನೆ ಪರಾಕಾಲ ಅಂತ ಹೇಳಿ ಒಬ್ಬನ ಯುದ್ಧಕ್ಕೆ ಬರ್ತಾನೆ ಒಂದು ಕಡೆಗೆ ಶಹಾಜಿ ಮಹಾರಾಜರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಅಣ್ಣನ ಮೇಲೆ ಸಂಭಾಜಿ ಮಹಾರಾಜರ ಅಣ್ಣನ ಮೇಲೆ ಯುದ್ಧಕ್ಕೆ ಪರಾಕಾಲ ಬಿಡ್ತಾರೆ ಇನ್ನೊಂದು ಕಡೆಗೆ ಶಿವಾಜಿ ಕಡೆಗೆ ಫತೇ ಖಾನ್ ಅಂತನ್ನುವಂತಹ ಒಬ್ಬ ಇವನನ್ನ 20-25,000 ಜನ ಸೈನ್ಯವನ್ನು ಕೊಟ್ಟು ಕಳಿಸ್ತಾನೆ ಅಂದ್ರೆ ಒಂದೇ ಸಲ ಬಿಜಾಪುರದ ಬಾದಶಾ ಒಂದೇ ಸಲ ಎಲ್ಲರನ್ನೂ ಮುಗಿಸಬೇಕು ಅಂತ ಹೇಳಿ ತಂತ್ರದಿಂದ ಮಾಡಿದಂತಹ ಇದನ್ನ ವಿಫಲ ಮಾಡ್ತಾರೆ ಹಾಗೆ ನೋಡಿ ಇವತ್ತಿನ ರಾಜಕಾರಣಿಗಳು ದಯವಿಟ್ಟು ಇಲ್ಲಿ ಕೂತಂಥವ್ರು ತಪ್ಪು ತಿಳ್ಕೊಳ್ಬಾರ್ದು ದೇಶಕ್ಕಾಗಿ ನೀತಿಯನ್ನ ನಿಲುವನ್ನ ಚಾಣಾಕ್ಷತೆಯನ್ನು ತೋರಿಸಿದಂತ ಛತ್ರಪತಿ ಶಿವಾಜಿ ವಯಸ್ಸು 20 ಹೇಗೆ 3 ಕಡೆ ಆಘಾತ ತಂದೆ ಹರಡ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ತಂದೆಯನ್ನು ಕೊಂದು ಹಾಕ್ತಾರೆ ಅಲ್ಲಿ ಅಣ್ಣನ ಮೇಲೆ ಯುದ್ಧಕ್ಕೆ ಹೋಗಿದ್ದಾರೆ ಫರಾಹ ಖಾನ್ ಇಲ್ಲಿ ನನ್ನ ಕಡೆಗೆ ಫತೇ ಖಾನ್ ಬರ್ತಾ ಇದ್ದಾನೆ ಸೊ ಇದನ್ನ ಚಾಣಾಕ್ಷತನದಿಂದ ಒಂದು ಕಡೆ ಫತೇ ಖಾನನ್ನು ಮೊದಲು ಮುಗಿಸೋಣ ಅಂತ ಹೇಳಿ ಫತೇ ಖಾನ್ ಮೇಲೆ ಬೀಳ್ತಾರೆ ಇವರು ಸೈನ್ಯ ಎಷ್ಟ್ರಿ ಒಂದು 5,000 ಸೈನ್ಯ ಇನ್ನೊಂದು 20,000 20,000 ಸೈನ್ಯವನ್ನ ಹುಲ್ಲು ಕತ್ತರಿಸಿದಂಗೆ ಕತ್ತರಿಸಿ ಹಾಕಿ ಆ ಫತೇ ಖಾನದ ಪತ್ತೆ ಇಲ್ಲ ಮಾಡ್ತಾರೆ ಆ ಕಡೆ ಅಣ್ಣನೂ ಗೆದ್ದ ಆ ಕಡೆ ಫರಾಹ ಖಾನನ್ನು ಓಡಿಸಿದ ಇನ್ನಿರೋದು ತಂದೆದು ಇದು ತಂದೆ ಉಳಿಸ್ಬೇಕು ಸೊ ಅಲ್ಲಿ ಔರಂಗಜೇಬ್ ದೆಹಲಿಯಲ್ಲಿ ಕೂತಿರ್ತಾನೆ ಔರಂಗಜೇಬನ್ನು ಒಂದು ಪತ್ರ ಕಳಿಸ್ತಾನೆ ಶಿವಾಜಿ ಮಹಾರಾಜರ ತಂತ್ರ ನೋಡಿ ಔರಂಗಜೇಬನಿಗೆ ಈ ಬಾದಶಾಹನಿಗೆ ಆಗ್ತಾ ಇರೋದಲ್ಲ ಬಿಜಾಪುರದ ಬಾದಶಾಹನಿಗೆ ಆಗ್ತಾ ಇರಲಿಲ್ಲ ಅದನ್ನೇ ತಗೊಂಡು ಅವನು ಹೇಳ್ತಾನೆ ಔರಂಗಜೇಬರೇ ನೀವು ನನ್ನ ತಂದೆ ಸಮಾನ ಯಾವ ತಂದೆ ರೀ ಆದರೆ ರಾಜಕಾರಣ ನೋಡಿ ಹೇಗೆ ವ್ಯವಸ್ಥಿತವಾಗಿ ಅವರ ಅವತ್ತಿನ ದಿನದ ರಾಷ್ಟ್ರಕ್ಕಾಗಿ ದೇಶಕ್ಕಾಗಿ ಹಿಂದೂಗಳಿಗೋಸ್ಕರ ಆ ಬರೀತಾರೆ ಅವರು ಪತ್ರ ಬರೀತಾರೆ ಔರಂಗಜೇಬರೇ ನೀವು ನಮ್ಮ ತಂದೆ ಸಮಾನ ಈ ಬಿಜಾಪುರದ ಬಾದಶಾಹ ನಮ್ಮ ತಂದೆನ ಅರೆಸ್ಟ್ ಮಾಡಿದ್ದಾರೆ ನಾನು ಗೆದ್ದಂತಹ ಎಲ್ಲಾ ಕೋಟೆಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೀನಿ ನಿಮ್ಮ ಅಧೀನಕ್ಕೆ ಬರ್ತೇನೆ ನಿಮ್ಮ ಗೆಲುವಿಗೆ ನಾನು
ಹೋರಾಟ ಮಾಡಿದ್ದೀನಿ, ಆದ್ರೆ ಬಿಜಾಪುರದ ಬಾದಶಾ ಅಡ್ಡ ಬರ್ತಾ ಇದ್ದಾರಲ್ರಿ, ನನ್ನ ತಂದೆಯನ್ನು ಅರೆಸ್ಟ್ ಮಾಡಿದ್ದಾನೆ ಅಂತ ಹೇಳಿ ಪತ್ರ ಬರೆದಿದ್ದು ಔರಂಗಜೇಬನಿಗೆ ಖುಷಿ ಆಗಿದೆ. ವಾ, ನನಗೆ ಹೊಗಳಿದಲ್ಲ. ತಕ್ಷಣ ಔರಂಗಜೇಬ್ ಬಾದಶಾನಿಗೆ ಒಂದು ಸುದ್ದಿ ಕಳಿಸ್ತಾನೆ, ಉನ್ಕೋ ಛೋಡ್ ದೋ ನಹಿ ತೋ ಮೈ ಆऊंगा ಅಂತ ಹೇಳಿ ಕೂಡಲೇ ಬಿಜಾಪುರದ ಬಾದಶಾ ನಡಿಗಿ, ಈಗಲೇ ನನ್ನ ಕೋಟೆಗಳು ಹೋಗಿದ್ದಾವೆ, ಇನ್ನು ಔರಂಗಜೇಬ್ ಏನಾದರೂ ಬಂದರೆ ನಾನು ಸತ್ತ ಹೋಗ್ತೀನಿ ಅಂತ ಹೇಳಿ ನಿಧಾನವಾಗಿ ಆ ಶಹಾಜಿ ಮಹಾರಾಜರನ್ನ ಹೊರಗಡೆ ಕರೆದು ಗೌರವದಿಂದ ಹೇಳ್ತಾರೆ, ಏನೋ ತಪ್ಪು ತಿಳುವಳಿಕೆಯಿಂದ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಕೈ ಮುಗಿದು ಅವರನ್ನ ಕಳಿಸ್ತಾರೆ. ಇದು ಛತ್ರಪತಿ ಶಿವಾಜಿ. ಎಲ್ಲರನ್ನ ಉಳಿಸಿದ್ರು, ಎಲ್ಲರ ಮಾನ ಮರ್ಯಾದೆ ಗೌರವ ವೈರಿಗಳನ್ನ ಮೆಟ್ಟಿ ನಿಂತದ್ದು ಗೆದ್ದಂತಹ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಇದೆಲ್ಲ ಕೋಟೆಗಳನ್ನು ಗೆಲ್ತ ಜುನ್ನರ್ ಅನ್ನುವಂತಹ ಇದರಲ್ಲಿ, ರಾಜಸ್ಥಾನದ ಒಂದು ಜುನ್ನರ್ ಅನ್ನುವಂತಹ ಇದರಲ್ಲಿ ಔರಂಗಜೇಬನ ದೊಡ್ಡ ವಜ್ರ ವೈಡೂರ್ಯ ಆಭರಣ ಎಲ್ಲ ಶಸ್ತ್ರಗಳು ಅಲ್ಲಿರ್ತವೆ. ಛತ್ರಪತಿ ಶಿವಾಜಿಯ ಪತ್ರ ಬರೆದಿದ್ದಲ್ಲ, ಪತ್ರವನ್ನು ಪಕ್ಕಕ್ಕಿಟ್ಟು ಆ ಜುನ್ನರಿಗೆ ದಾಳಿ ಇಟ್ಟು ಎಲ್ಲವನ್ನು ಲೂಟಿ ಮಾಡಿ ತಗೊಂಡ್ಬರ್ತಾರೆ, ಪುನಃ ತಗೊಂಡ್ಬರ್ತಾರೆ. ಆವಾಗ ಔರಂಗಜೇಬನಿಗೆ ಜಾಗೃತ ಆಗ್ತಾರೆ, ಆವಾಗ ಔರಂಗಜೇಬ್ ಹೇಳ್ತಾನೆ, ಬಾದಶಾನಿಗೆ ಹೇಳಿ ಕಳಿಸ್ತಾನೆ, ಓ ಬಚ್ಚ, ಆ ಹುಡುಗ ಬಹಳ ಆಟ ಆಡ್ತಾ ಇದ್ದಾನೆ, ಒಂದು ಸಲ ಬುದ್ಧಿ ಕಲಿಸು ಅಂತ ಹೇಳ್ತಾನೆ. ಆವಾಗ ಆ ಬಾದಶಾಹನ ಕಾಯಿಲೆಯಿಂದ ಸತ್ತು ಹೋಗ್ತಾನೆ. ಅವ್ರ ಮಗ ಅಲಿ ಇರ್ತಾನೆ, ಬಾದಶಾಹನ ಮಗ ಅಲಿ ಇರ್ತಾನೆ. ಅಲಿಯ ತಾಯಿ ಉಡಿಯಾ ಬೇಗಂ ಅಂತ ಹೇಳಿ ಭಯಂಕರವಾದಂಥ ರೂಪ ರಾಕ್ಷಸಿ ಇದ್ದಂಥ ಅವಳು 22 ಜನ ಶೂರ ವೀರ ಸರ್ದಾರರನ್ನ ಒಂದು ಆಸ್ಥಾನಕ್ಕೆ ಕರೆದು ಹೇಳ್ತಾಳೆ, ಇಲ್ಲಿ ಮಧ್ಯದಲ್ಲಿ ಒಂದು ತಟ್ಟೆ ಒಳಗಡೆಗೆ ಎಲೆ ಅಡಿಕೆ ಇಟ್ಟಿದ್ದೀನಿ, ವಜ್ರದ ಕಠಾರೆ ಇಟ್ಟಿದ್ದೀನಿ, ಯಾರು ಆ ಶಿವಾಜಿಯನ್ನ ಹಿಡ್ಕೊಂಡು ಬರ್ತಾರೆ, ಕೊಂದು ಬರ್ತಾರೆ, ಅವರು ಈ ಮಧ್ಯದಲ್ಲಿರುವಂತಹ ಎಲೆ ಅಡಿಕೆ ಮತ್ತು ಕಠಾರೆಯನ್ನು ಎತ್ತಬೇಕು ಅಂತ ಹೇಳ್ತಾರೆ. 22 ಜನ ಶೂರ ವೀರ ಸರ್ದಾರ ಕೂತಿರ್ತಾರೆ, ಒಬ್ರಿಗಿಂತ ಒಬ್ರು ತಲೆ ಕೆಳಗಡೆ ಹಾಕ್ತಾರೆ. ಶಿವಾಜಿ ಕಡೆ ಹೋದ್ರೆ ನಮ್ಮ ಕಥೆ ಮುಗೀತು ಅಂತ ಅನ್ನೋದು ಗೊತ್ತಿರುತ್ತೆ, ಒಬ್ರು ಹೇಳುದಿಲ್ಲ. ಆ ಉಡಿಯಾ ಬೇಗಂ ಉರಿಯ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸಲ ಕೂಗ್ತಾರೆ, ಯಾರು ಗಂಡಸಿಲ್ವಾ ಆ ಶಿವಾಜಿಯನ್ನು ಕೊಂದು ಬರಕ್ಕೆ? ಅಷ್ಟರೊಳಗ 22ರಲ್ಲಿ ಒಬ್ಬನಿಗೆ 7 ಫೂಟು 4 ಫೂಟ್ ಅಗಲ 7 ಫೂಟ್ ಎತ್ತರ ಇರುವಂಥ ಅಫ್ಜಲ್ ಖಾನ್ ಆ 21 ಜನರಿಗೆ ಸಾಕತ್ತ ನಾವು ಹುಡುಕಿದ್ವಿ. ತಾಟ್ನಲ್ಲಿದ್ದಂಥ ಕಠಾರಿಯನ್ನು ತಗೊಂಡ, ಮೈ ಉನ್ಕೋ ಜಿಂದಾ ನಹಿ ಮುರ್ದಾ ಲಾತಾ ಹೂಂ ಅಂತ ಹೇಳ್ದ. ಮಗನೇ ನೀನ್ ಗೊತ್ತಾಗತ್ತೆ ಅಂತ ಹೊರಟ. ಏನು ವೈಭವದಿಂದ 20,000 ಕುದುರೆ, 15-20,000 ಕಾಲ್ದಳ, ಒಂಟೆ ಎಲ್ಲವೂ ತಗೊಂಡ ರೆಡಿಯಾಗಿ ವಿಜಯಪುರದಿಂದ ಹೊರಡುವಂತಹ ಸಮಯದಲ್ಲಿ ಇವನ ಪ್ರೀತಿಯ ಆನೆ ಸತ್ತೋಗ್ಕೊಂಡ ಅಪಶಕುನ ಆಯ್ತಲ್ಲ. ಅಪಶಕುನ ಆಯ್ತು ಅಂತ ಹೇಳಿ ನಿಲ್ಲೋದು ಅವ್ರಿಗೆ ಎಲ್ಲಿ ಅಪಶಕುನ್ರಿ? ಆಮೇಲೆ ಇನ್ನೇನು ಹೊರಡಬೇಕು ಅನ್ನೋ ಹೊತ್ತಿಗೆ ಅಫ್ಜಲ್ ಖಾನನಿಗೆ ಓನ್ಲಿ 60 ಜನ ಹೆಂಡತಿಯರಿದ್ದಾರೆ. 60
ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಶಿವಾಜಿ ಹಿಡಿಯಕ್ಕೆ ಹೋಗ್ತಾ ಇದ್ದೇನೆ. ಅಕಸ್ಮಾತ್ ಏನಾದರೂ ಅಲ್ಲಿ ಅನಾಹುತ ಆದ್ರೆ ಈ 61 ಜನರ ಪಾಪ ಕಥೆ ಏನು ಅಂತ ಹೇಳಿ 4-5 ದಿನ ಇದ್ದು ಆ 60 ಜನರನ್ನ ಕೊಂತಾನ. ಒಬ್ಬೊಬ್ಬರು ಕೊಂದು ಹಾಕ್ತಾನ್ರಿ. ಒಬ್ಬಳು ಓಡಿ ಹೋದ ಕೂಡಲೇ ಅಲ್ಲಿ ದೂರ 1-2 ಕಿಲೋಮೀಟರ್ ಓಡ್ಕೊಂಡು ಇವನು ಬಿಡುದಿಲ್ಲ, ಅಲ್ಲಿ ಹೋಗಿ ಹೊಡಿತಾನೆ. ಇವತ್ತಿಗೂ ನೀವು ವಿಜಯಪುರಕ್ಕೆ ಹೋದ್ರೆ 59 ಗೋರಿ ಒಂದು ಕಡೆ ಇದ್ದಾವೆ, ಇನ್ನೊಂದು ಕಡೆಗೆ ಒಂದು ಗೋರಿ ಇದೆ. ಸಾತ್ ಖಬರ್ ಅಂತ ಹೇಳ್ತಾರೆ. ನೋಡಕ್ಕೇನು ಹೋಗ್ಬಿಟ್ಟ, ಅವೇನು ಗೋರಿ ನೋಡೋದೇನು. ನಮ್ಮಲ್ಲಿ ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಹೇಗೆ ಯುದ್ಧಕ್ಕೆ ಹೊರಟ್ರೆ, ಮಿಲಿಟರಿಗೆ ಸೇರಿದರೆ ತಾಯಿ ಬಂದು ಅವನಿಗೆ ಆಶೀರ್ವಾದ ಮಾಡ್ತಾರೆ, ಹೆಂಡತಿ ಬಂದು ಕುಂಕುಮ ಹಚ್ಚಿ ಆರತಿ ಮಾಡ್ತಾರೆ, ಹೋಗಿ ಮಗನೇ ಗೆದ್ದು ಬಾ ಅಂತ ಹೇಳುವಂತ ಕೊಲ್ಲುವಂತಹ ಸಂಸ್ಕೃತಿ ಅಲ್ಲರಿ, ಸಂಶಯದ ಸಂಸ್ಕೃತಿ ಅಲ್ಲರಿ. ಈಗ ನಮ್ಮವ್ರು ಯಾರು ಹೇಳಿದ್ರು ಮಾತ್ರ ದೇವೋಹ ಅಂತ ಹೇಳಿದಂತ ಈ ದೇಶದಲ್ಲಿ ಅವನು 60 ಜನರು ಕೊಂದು ಹೊರಟ. ಮೊದಲನೆಯ ದಾಳಿನೇ ತುಳಜಾ ಭವಾನಿ ದೇವಸ್ಥಾನವನ್ನು ಒಡೆದ, ಮೂರ್ತಿ ಚೂರು ಮಾಡಿದ, ಆಕಳಗಳನ್ನ ತಂದ, ಆಕಳಗಳನ್ನ ಕತ್ತರಿಸಿ ರಕ್ತಾಭಿಷೇಕವನ್ನು ಮಾಡಿದಂತ ನೀಚ ಅಫ್ಜಲ್ ಖಾನ್. ಸುದ್ದಿ ಹೋಯ್ತು, ಛತ್ರಪತಿ ಶಿವಾಜಿಗೆ ಸುದ್ದಿ ಹೋಯ್ತು. ಇನ್ನು ಹೇಗೆ ಏನು ಬರ್ತಾರೆ ಇನ್ನು ಶಿವಾಜಿ ಬಿಡುವುದಿಲ್ಲ. ಶಿವಾಜಿಯ ಮಹಾರಾಷ್ಟ್ರದ ಕುಲದೇವತೆ ಅಂಬಾ ಭವಾನಿ, ತುಳಜಾ ಭವಾನಿಯ ದೇವಸ್ಥಾನ ಮಾಡಿದ, ಇನ್ನು ಶಿವಾಜಿ ಹೊಡೆದು ಬಂದೇ ಬರ್ತಾನೆ ಅಂತ ಹೇಳಿ. ಆದರೆ ಶಿವಾಜಿಯ ತಂತ್ರಗಾರಿಕೆ ನಡೀತಾ ಇತ್ತು. ಅಲ್ಲಿಂದ ಮುಂದೆ ಬಂದ ಕೊಲ್ಲಾಪುರ್, ಹೀಗೆ ಪಂಡ್ರಾಪುರ್, ಎಲ್ಲೆಲ್ಲಿ ದೇವಸ್ಥಾನಗಳು ಸಿಗ್ತಾವೆಲ್ಲ ಹೊಡಿತಾ ಬಂದಂತ ಸಮಯದಲ್ಲಿ ಶಿವಾಜಿ ಪುರಂದರಗಢದಲ್ಲಿರ್ತಾರೆ. ಈ ಪುರಂದರಗಢದಲ್ಲಿ ನಾನಿದ್ರೆ ಬಯಲು ಪ್ರದೇಶ, ಇಲ್ಲಿ ಈ ಅಫ್ಜಲನ್ನು ಸೋಲ್ಸಕ್ಕಾಗಲ್ಲ, ಗೆಲ್ಸಕ್ಕಾಗಲ್ಲ, ನಮ್ಮಂತ ಇರೋ ಸೈನ್ಯ ಬಹಳ ಕಡಿಮೆ ಇದೆ ಅಂತ ಹೇಳಿ ಅಲ್ಲಿಂದ ಪ್ರತಾಪ್ಗಢಕ್ಕೆ ಹೋಗ್ತಾರೆ. ಪ್ರತಾಪ್ಗಢ ಅಂತಂದ್ರೆ ಯಾರಾದ್ರೂ ನೋಡಿದ್ರೆ ಗೊತ್ತಾಗುತ್ತೆ, ಅರಣ್ಯಗಳ ಮಧ್ಯದಲ್ಲಿ ಇರುವಂತಹ, ಅಲ್ಲಿ ಹೋಗೋದೇ ಕಷ್ಟ, ಯುದ್ಧ ಮಾಡೋದು ಕಷ್ಟ, ಗಿಡ ಮರಗಳು ದಟ್ಟ ಅರಣ್ಯ ಇರುವಂತಹ ಮಧ್ಯದಲ್ಲಿ ಪ್ರತಾಪ್ಗಢ ಇರುವಂತಹದ್ದು. ಅಲ್ಲಿ ಹೋದ ಕೂಡಲೇ ಅಫ್ಜಲ್ ಖಾನ್ ಗೊತ್ತಾಯ್ತು, ಓಹೋ ನನಗೆ ಅಂಜಿದ, ನನಗೆ ಅಂಜಿ ಅಲ್ಲಿ ಹೋಗಿದ್ದಾನೆ ಅಂತ ಹೇಳಿ ಸ್ವಲ್ಪ ಉಬ್ಬಿದ್ದಾನೆ. ಹೋದ ಕೂಡಲೇ ಅಲ್ಲಿ ಆ ಪ್ರತಾಪ್ಗಢದ ಕೆಳಗಡೆಗೆ ಡೇರೆ ಹಾಕಿದ್ರು. ಅಲ್ಲಿ ಮೇಲ್ಗಡೆಗೆ ಸೈನ್ಯ ಬಹಳ ಕಡಿಮೆ ಇದೆ, ಇವ್ರದ್ದು ಎಷ್ಟು ಅವ್ರದ್ದೆಷ್ಟು, ಅವ್ರ ಹತ್ರ ಇರೋದು 15, ಇವ್ರ ಹತ್ರ ಇರೋದು ಲಕ್ಷಾಂತರ ಸೈನ್ಯ ಇದ್ದಾರೆ. ಅವಾಗ ಒಂದು ತಂತ್ರ ಮಾಡಿ, ಒಂದು ಮೋರೋಪಂತ್ ಅನ್ನುವಂತಹ ಒಬ್ಬ ಗುರುಗಳಿರ್ತಾರೆ, ಅವರನ್ನ ಆ ಅಫ್ಜಲ್ ಖಾನ್ ಕಡೆಗೆ ಕಳಿಸ್ತಾರೆ. ಆ ಮೋರೋಪಂತರು ಹೇಳ್ತಾರೆ, ಅಫ್ಜಲ್ ಖಾನ್ರೆ ಶಿವಾಜಿ ಬಹಳ ಹೆದರಿಬಿಟ್ಟಿದ್ದಾರೆ, ನೀವು ಶ್ರೇಷ್ಠರು, ನೀವು ಬಹಳ ಒಳ್ಳೆಯವರು, ದೊಡ್ಡವರಿದ್ದೀರಿ, ನಿಮಗೆ ಶರಣಾಗತಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣವೇ ಹೋಗ್ಯಾಕ ಇನ್ನಷ್ಟು ಉಬ್ಬಿದ. ಇಡೀ ಸೈನ್ಯದಲ್ಲಿ ಸುದ್ದಿ ಹರಡಿತು, ಅಫ್ಜಲ್ ಖಾನ್ ಶಿವಾಜಿಯ ಸಂಧಾನ. ಸರಿ ಹೋದ, ಅಫ್ಜಲ್ ಖಾನ್ ಮೇಲೆ ಹೋದ, ಯಾರ್ಯಾರನ್ನೂ ಕರ್ಕೊಂಬಂದು ಬರ್ತಾ ಇದ್ದ. ಆದ್ರೆ ಮೇಲೆ ಹಬ್ಬ ಹೊತ್ತಿಗೆ ಅವ್ರನ್ನೆಲ್ಲ ಬೇಡ, ಹೆದರ್ತಾನೆ ಅಂತ ಹೇಳ್ತಾ ಬರೇ 4 ಜನ ಮೇಲೆ ಹೋಗುವಂಗೆ ಮಾಡಿದ. ಛತ್ರಪತಿ ಶಿವಾಜಿ ಮಹಾರಾಜರು ಎಷ್ಟು 4.5 ಫೂಟ್ ರೀ, ಇವನು 7 ಫೂಟ್, ಇವನು ಸೊಂಟಕ್ಕೆ ಬರ್ತಾನೆ. ಇಬ್ರು ಮೇಲೆ ರಾಕ್ಷಸ ತರ ಕೈ ಮಾಡಿ ಹಿಂಗೆ ತಗೊಂಡ
ಮೊದಲೇ ಪ್ಲಾನ್ ಮಾಡಿದ್ದ ಆ ವಜ್ರದ ಕಠಾರಿಯನ್ನ ಶಿವಾಜಿಯ ಬೆನ್ನಿಗೆ ಹಾಕಿದ. ಯಾರನ್ನೂ ಬೇಕಾದವ್ರು ನಂಬ್ರಿ, ಆದ್ರೆ ತುರ್ಗನ್ ಮಾತ್ರ ನಂಬ. ಶಿವಾಜಿ ಗೊತ್ತಿದ್ರು, ಶಿವಾಜಿ ಗೊತ್ತಿದ್ರು. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಬಲಗೈಯಲ್ಲಿರುವಂತಹ ಹುಲಿ ಉಗರಗಳನ್ನು ತಗೊಂಡು ಆ ಅಫ್ಜಲ್ ಖಾನದ ಹೊಟ್ಟೆ ಒಳಗಡೆ ಹಾಕಿ ಕರಳನ್ನ ಕಿತ್ತಿಗೆ ಸಾಕು, ಕರಳನ್ನು ಹೊರಗಡೆ ತೆಗೆದ, ರಕ್ತ ಚಿಹ್ನೆ ಇತ್ತು. ಅಲ್ಲ ಸಂಧಾನಕ್ಕೆ ಬರೆದಂತ ಸಮಯದಲ್ಲಿ ಬಾಯಿ ಮುಚ್ಕೊಂಡು ಬರದೆ ವಜ್ರದ ಕಠಾರಿಯನ್ನು ಬೆನ್ನಿ ಹಾಕ್ತೀನಿ. ಮೋಸ ಮಾಡಿದವರು ನೀವೇ. ಜಿನ್ನ ದೇಶವನ್ನು ತುಂಡು ಮಾಡುವಂತಹ ಸಮಯದಲ್ಲಿ ಒಂದು ಮಾತನ್ನು ಹೇಳಿದರು. ಏನ್ ಹೇಳ್ದ? ಒಂದು ದೇಶದಲ್ಲಿ ಎರಡು ಧರ್ಮ, ಎರಡು ಮತ, ಎರಡು ವಿಚಾರಧಾರೆ, ಎರಡು ಪೂಜಾ ಪದ್ಧತಿ ಇರಕ್ಕೆ ಸಾಧ್ಯ ಇಲ್ಲ, ನಮಗೆ ಬೇರೆ ಬೇಕು ಅಂತ ಹೇಳಿ ಅದನ್ನು ಮುಸ್ಲಿಂ ಸಮಾಜದವರು ಇಸ್ಲಾಮಿಗೋಸ್ಕರ ಪಾಕಿಸ್ತಾನ ನಿರ್ಮಾಣ ಮಾಡಿರಲ್ಲ, ಮೋಸ ಮಾಡಿದ್ರಿ, ದಗ ಮಾಡಿದ್ರಿ. ಹಾಗೆ ಅದೇ ರೀತಿಯ ಅಫ್ಜಲ್ ಖಾನನ ವಧೆ ಆಯ್ತಲ್ಲಿ. ಅಫ್ಜಲ್ ಖಾನನ ವಧೆ ಆದ ಮೇಲೆ ಇಡೀ ದೇಶವಂತಲ ಹದರಿಬಿಡ್ತು. ಇಡೀ ದೇಶವಂತಲ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜಯ. ಅಲ್ಲಿವರೆಗೆ ನಮ್ಮ ಹಿಂದೂ ಸಮಾಜದಲ್ಲಿ ಮುಗಿದೋಯ್ತೀಗ. ಅಫ್ಜಲ್ ಖಾನ್ ಬಂದಿದ್ದಾನೆ, ದೈತ್ಯ. ಅವನ ಮುಂದೆ ಶಿವಾಜಿ ಆಟ ನಡೆಯಂಗಿಲ್ಲ. ತುಳಜಾಭವಾನಿ ದೇವಸ್ಥಾನ ಮಾಡದ, ಶಿವಾಜಿ ಬರಲಿಲ್ಲ. ಕೊಲ್ಲಾಪುರದ ಅಂಬಾಬಾಯಿ ದೇವಸ್ಥಾನ ಮಾಡದ, ಶಿವಾಜಿ ಬರಲಿಲ್ಲ. ಪಂಡ್ರಾಪುರದ ವಿಠಲ ಮಾಡದ, ಬರಲಿಲ್ಲ. ಇನ್ನೇನಿವನು ಅಂತ ಹೇಳಿದಂಥ ಆ ಯಾರ್ಯಾರಿಗೆ ಪುಕು ಇರ್ತಲ್ಲ, ಒಂದು ಸಲ ಜಾಗೃತ ಆಗುತ್ತೆ. ಶಿವಾಜಿ 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 ಅಂತ ಹೇಳಿ ಜಾಗೃತ ಆಗಿ ಹಿಂದೂ ಸಮಾಜದ ತಾಕತ್ತು, ಶಕ್ತಿ, ಛಾತ್ರತ್ವ, ಹೋರಾಟದ ಮನೋಭಾವನೆ ತುಂಬಿರುವಂತ ಮಹಾನ ವ್ಯಕ್ತಿ ಛತ್ರಪತಿ ಶಿವಾಜಿ ಮಹಾರಾಜ. ನಮ್ಮ ಹಿಂದೂ ಸಮಾಜ ಇರೋದೇ ಹಾಗೆ, ಗೆದ್ದವ್ರ ಬಾಲ್ ಹಿಡ್ಕೊಂಡು ಓಡ್ಯಾಡ. ರಾವಣರ ಯುದ್ಧದಲ್ಲಿ ರಾವಣರ ಯುದ್ಧ ನಡೀತಾ ಇತ್ತು. ಬರೇ ಜಯ ಜಯ ನಾವು ಯಾರಿಗೆ ಗೊತ್ತಿಲ್ಲ. ಜಯ ಜಯ ಯಾರು ಇಲ್ಲಿ ಜಯ. ಕೊನೆಗೆ ರಾವಣನ ರುಂಡ ಹಾರಿದ ಮೇಲೆ ರಾಮನಿಂದ ಪ್ರಭು ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಆವಾಗ ಬಂತು ಹೊರಗ ರಾಮನ ಹೆಸರು ಗೆದ್ದಲೆ. ಹಾಗೆ ಹಿಂದೂ ಸಮಾಜ ಜಾಗೃತ ಆಗಬೇಕಾಗಿದೆ. ಹಿಂದೂ ಸಮಾಜದಲ್ಲಿ ಕ್ಷಾತ್ರತ್ವ ನಿರ್ಮಾಣ ಮಾಡಬೇಕಾಗಿದೆ. ಆ ಕ್ಷಾತ್ರತ್ವದ ಆದರ್ಶದ ವ್ಯಕ್ತಿ ಯಾರಾದರೂ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಲಂಡನ್ ಮ್ಯೂಸಿಯಂನಲ್ಲಿ ವಸ್ತು ಪ್ರದರ್ಶನದಲ್ಲಿ ಒಂದು ಬಂಗಾರದಿಂದ ಒಂದು ಲೀಸ್ಟ್ ಹಾಕಿದ್ದಾರೆ, ಒಂದು ಪಟ್ಟಿ ಬರೆದಿದ್ದಾರೆ. ಇಡೀ ಜಗತ್ತಿನಲ್ಲಿ ಯುದ್ಧ ನೀತಿ, ಇಡೀ ಜಗತ್ತಿನಲ್ಲಿ ಚಾಣಾಕ್ಷ ನೀತಿ, ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಅಂಥವ್ರದ್ದು 12 ಜನರ ಪಟ್ಟಿ ಇದೆ. ಬಂಗಾರದ ಇದರಲ್ಲಿ ಬರೆದಿದ್ದಾರೆ. ಅದರಲ್ಲಿ ಮೊದಲನೇದೇ ಛತ್ರಪತಿ ಶಿವಾಜಿ. ಇದು ಛತ್ರಪತಿ. ಇಂಥ ಛತ್ರಪತಿ ಶಿವಾಜಿಯ ಜಯಂತಿ ನಾವು ಇವತ್ತು 395ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ.
ಡಾಕ್ಟರ್ ಮಾನೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಶಿವಾಜಿಯಿಂದ ಬರೇ ಮರಾಠಿ ಅಂತ ಹೇಳಿ ಒಂದು ಚೌಕಟ್ಟಿನಲ್ಲಿ ಇರಲಿಲ್ಲ ಅವರು. ಶಿವಾಜಿಯನ್ನು ಬರೇ ಮಹಾರಾಷ್ಟ್ರಗೋಸ್ಕರ ಮಾಡಿದ ಅಂತ ಇರಲಿಲ್ಲ ಅವರು. ಶಿವಾಜಿ ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ರಾಷ್ಟ್ರಕ್ಕೆ ಮಾಡಿದಂತಹ ಮಹಾನ್ ವ್ಯಕ್ತಿ ಅಂತ ಹೇಳಿ ಅವರು ಎಲ್ಲಾ ಸಮಾಜದವರನ್ನು ಭೇಟಿಯಾಗಿ ಮಾತಾಡಿಸಿ ಎಲ್ಲರನ್ನೂ ಜೊತೆಗೂಡಿಸಿದಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಮಾನೆ ಅವರು. ನಾವಿವತ್ತು ನಮ್ಮ ಮಹಾಪುರುಷರನ್ನ ಜಾತಿಯ ಚೌಕಟ್ಟಿನಲ್ಲಿ ಅಥವಾ ಭಾಷೆಯ ಚೌಕಟ್ಟಿನಲ್ಲಿ ಇಡ್ತಾ ಇದ್ದೀವಿ. ನೋಡಿ ಎಂಥ ದುರ್ದೈವರಿಗೆ. ಸಂಗೊಳ್ಳಿ ರಾಯಣ್ಣ ಬಂದು ಕೂಡ ಕುರುಬರು ಬಂದ್ರೆ ಯಾಕೆ ಕುರುಬರಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜೈಲಿಗೆ ಹಾಕಿದ ಮೇಲೆ ಮುಂದಿನ ಹೋರಾಟವನ್ನ ಕೈಗೆ ಇಟ್ಕೊಂಡು ಹೋರಾಟದಂತ ಗಂಡಗಲಿ ಕಿತ್ತೂರನ್ನು ಉಳಿಸೋಕೆ ಹೊರಟವನ್ನು ನೋಡ್ತಾ ಕುರುಬರಿಗೋಸ್ಕರ ಅಲ್ಲ. ಡಾಕ್ಟರ್ ಅಂಬೇಡ್ಕರ್ ಎಂದೂ ದಲಿತರಿಗೋಸ್ಕರ ಅಲ್ಲ, ಇಡೀ ದೇಶಕ್ಕೆ ಭಾರತ ರತ್ನ ಆದಂತಹ ಶ್ರೇಷ್ಠ, ಇಡೀ ಜಗತ್ತಿನಲ್ಲಿ ಇರಲಾರ್ದಂತಹ ಸಂವಿಧಾನವನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ರೀ. ನಮ್ಮ ಭಾರತೀಯ ನಮ್ಮಲ್ಲಿದೆ ರತ್ನ, ಅಂಬೇಡ್ಕರ್ ರತ್ನ ನಮ್ಮಲ್ಲಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಕಡೆ ಲಿಂಗಾಯತರು, ಅದರೊಳಗೆ ಪಂಚಮ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಕೇಳಿದ ತಕ್ಷಣ ಮಹಿಳೆಯರು ರೋಮಾಂಚನ ಆಗುತ್ತೆ. ಝಾನ್ಸಿ ರಾಣಿಯ ಹೋರಾಟಕ್ಕಿಂತ ಮುಂಚೆ ಹೋರಾಟ ಮಾಡಿದಂಥ 1857ಕ್ಕಿಂತ ಮುಂಚೆ ಹೋರಾಟ ಮಾಡಿದಂಥ ಯಾರಾದರೂ ಇದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮನೇ. ಪಂಚಮಸಾಲಿ ಸಲುವಾಗಿ ಹೋರಾಟ ಮಾಡಲಿಲ್ಲ. ಬಂಧುಗಳೇ, ಇಂಥವರನ್ನ ಚೌಕಟ್ಟಿಗೆ, ಇಂಥವರನ್ನ ಭಾಷೆಗೆ ಜೋಡಿಸಿ ಅವಮಾನ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಡಾಕ್ಟರ್ ಮಾನೆ ಅವರು ಮಾಡಿದ ಆದರ್ಶ ಕೆಲಸ, ಶ್ರೇಷ್ಠವಾದಂಥ ಕೆಲಸ ಮಾಡಿದ್ದಾರೆ. ನಾವು ಬಂಧುಗಳೇ, ಛತ್ರಪತಿ ಶಿವಾಜಿ ಈ ರೀತಿ ನೂರಾರು ಓದ್ತಾ ಹೋದ್ರೆ ಆನಂದ ಆಗುತ್ತೆ, ರೋಮಾಂಚನ ಆಗುತ್ತೆ. ಎಂಥೆಂಥವ್ರಿದ್ರೆ ತಾನಾಜಿ ಮಾನ್ಸುರೆ, ಸಂತ ಧನಾಜಿ, ಬಾಜಿ ಪ್ರಭು ದೇಶಪಾಂಡೆ, ಎಂಥವ್ರೆ ಯಾರು? ಅವರೇನ IAS IPS ಓದಿದವರಲ್ಲ, ಕಂಪ್ಯೂಟರ್ ಸೈನ್ಸ್ ಓದಿಲ್ಲ. ರೈತರ ಮಕ್ಕಳಿದ್ದರೆ ಒಂದು ಸಲ ಪನ್ನಾಳಗಳ ಮೇಲೆ ನಿಂತ್ಕೊಂಡ ಜೀಜಾ ಮಾತಾ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಎದುರುಗಡೆ ಕೊಂಡಾಣ ಕಾಣಿಸುತ್ತೆ. ಆ ಕೋಟೆಯ ಮೇಲೆ ಹಸಿರು ಅಂತ ಕಾಣಿಸುತ್ತೆ. ನೀರು ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಆ ಹಸಿರು ಬಾವುಟ ನನಗೆ ದಿನಾಲು ಕಾಡ್ತಾ ಇದೆಪ್ಪ ಶಿವ, ಅದನ್ನು ಯಾವತ್ತು ತೆಗಿತೀಯೋ ಅಂತ ಕೇಳಿದಾಗ, ಕೊಂಡಾಣ ಕೋಟೆ ಅಭೇದ್ಯವಾದಂತಹ ಕೋಟೆ, ಕಟ್ಟದ ಕೋಟೆ, ಕಲ್ಲಿನ ಕೋಟೆ, ಸುತ್ತಲೂ ಯಾವ ಒಂದು ಗುಡ ಕೂಡ ಹೋಗಕ್ಕಾಗಲ್ಲ ಅಂಥ ಕೋಟೆಯನ್ನ ಜಿಜಾಮಾತಾ ಕೇಳಿದಾಳಂತಂದ್ರೆ ಶಿವಾಜಿ ಸುಮ್ಮನೆ ಇರ್ತಾನ? ತಾನಾಜಿಗೆ ಕರೆ ಹೋಯಿತು. ತಾನಾಜಿ ಮನೆಯಲ್ಲಿ ವೈಭವದಿಂದ ಮದುವೆ ನಡೀತಾ ಇದೆ, ಮಗನ ಮದುವೆ ನಡೀತಾ ಇದೆ, ಅಣ್ಣನ ಮದುವೆ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಷ್ಟರಲ್ಲೇ ಶಿವಾಜಿ ಮಹಾರಾಜರ ಕರೆ ಬಂದಿದೆ ಅಂತ ಗೊತ್ತಾದ ತಕ್ಷಣ ಕುದುರೆ ಹತ್ತಿ ಓಡಿರುತ್ತದೆ. ನೋಡಿ, ಮದುವೆ ಬಿಟ್ಟು ಓಡಿ ಬರ್ತಾನೆ.
ಶಿವಾಜಿ ಕೇಳ್ತಾರೆ, ಆ ಕೊಂಡಣ ಗೆಲ್ಲುವಂತಹ ಸಾಮರ್ಥ್ಯ ಇರುವುದು ತಾನಾಜಿ ನಿನ್ನಲ್ಲಿ ಮಾತ್ರ ಅಂತ ಹೇಳಿದ ತಕ್ಷಣವೇ ತಾನಾಜಿಗೆ ಆನಂದ ಆಗುತ್ತೆ. ತಾನಾಜಿ ನಿನ್ನ ಮಗನ ಮದುವೆ ಆಯ್ತಾ ಅಂತ ಕೇಳ್ತಾನೆ. ನಾಹಿ ನಾಹಿ, ಅರೆ ಲಗ್ನ ಕರುಣೆ ಆಯ್ತಾನೆ ಈಗ. ಅವಾಗ ಅವ್ರು ಹೇಳ್ತಾನೆ, ಮೊದಲು ಕೊಂಡಾಣದ ಮದುವೆ, ಆಮೇಲೆ ನನ್ನ ಮಗನ ಮದುವೆ ಅಂತ. ಇದು ಛತ್ರಪತಿ ಶಿವಾಜಿಯ ಮೌಳೆಯರನ್ನ, ರೈತರ ಮಕ್ಕಳನ್ನ ತಯಾರು ಮಾಡಿದಂತಹ ತಾನಾಜಿ ಹೋದ, ಗೆದ್ದ, ಆದರೆ ಅಲ್ಲಿ ಸತ್ತ, ಪ್ರಾಣ ತ್ಯಾಗ ಮಾಡಿದ. ಕೊಂಡಾಣ ಇಟ್ಟಿದ್ದು ಸಿಂಹಗಡ ಇತ್ತು. ಗಡ ಆಲ ಪಣ ಸಿಂಹ ಇಲ್ಲ ಅಂತ ಶಿವಾಜಿ ಉಚ್ಚಾರ ಮಾಡ್ತಿದ್ದೆ. ಅವಳು ಬಹಳ ದುಃಖ ಆಗುತ್ತೆ, ನನ್ನ ಬಲಗೈ ಹೋಯ್ತು ಅಂತ ಹೇಳಿ ಶಿವಾಜಿ ದುಃಖ ಆಗಿ ಆ ಕೊಂಡಾಣ ಕೋಟೆಗೆ ಸಿಂಹಗಡ ಅಂತ ಹೆಸರಿಡ್ತಾರೆ. ತಾನಾಜಿ ಹೆಸರು ಸಿಂಹಗಡ ಅಂತ ಕರೀತಾರೆ. ಇಂಥವರು ನೂರಾರು ಜನ, ಸಾವಿರಾರು ಜನ ಇದ್ದ ಪರಿಣಾಮದಿಂದಲೇ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡೋ ಆದರ್ಶವಂತಹ ವ್ಯಕ್ತಿತ್ವ ಛತ್ರಪತಿ ಶಿವಾಜಿ ಮಹಾರಾಜ. ನಮ್ಮ ಭಾಂಡಿಗೆಯವರು ಹೇಳಿದರು, ಹಿಂದೂ ರಾಷ್ಟ್ರ ಅಂತ 100ಕ್ಕೆ 100 ಸತ್ಯ ಇದೆ. ಇನ್ಮೇಲೆ ಸೆಕ್ಯುಲರ್ ಜಾತ್ಯತೀತ ಸಾಕು. ಏನಿದ್ರು ಹಿಂದೂ ರಾಷ್ಟ್ರ, ಅಮೇರಿಕಾ ಕ್ರಿಶ್ಚಿಯನ್ ರಾಷ್ಟ್ರ ಆಗ್ಬೋದು, ಇಂಗ್ಲೆಂಡ್ ಕ್ರಿಶ್ಚಿಯನ್ ರಾಷ್ಟ್ರ ಆಗ್ಬೋದು, ರಷ್ಯನ್ ರಾಷ್ಟ್ರ ಆಗ್ಬೋದು, ಪಾಕಿಸ್ತಾನ ಇಸ್ಲಾಂ ರಾಷ್ಟ್ರ ಆಗ್ಬೋದು, ಹಿಂದೂಸ್ತಾನ್ ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರ ಆಗಲೇಬೇಕು. ಯಾಕೆ ಅಂತಂದ್ರೆ, ಈಗ ಕಳೆದ 2 ತಿಂಗಳಿಂದ ನಡೆದಂತ ಹಿಜಾಬ್, ಮೂರು ಕೂಟಿನ ಬಟ್ಟೆ ಅಲ್ಲ ಇದು. ಇದರ ಹಿಂದೆ ಇಸ್ಲಾಮಿಕ್ ಶಕ್ತಿ ಇದೆ ಅಂತ ನಾನು ಪ್ರಾರಂಭದಿಂದ ಹೇಳ್ತಾ ಬಂದಿದ್ದೇನೆ. ನಮ್ಮ ದೇಶಗಳ ಲುಂಗಿ ನೀರು ಕುಡಿದಿದ್ದಾರೆ. ಇರಾನ್ ಹೋಯ್ತು, ಇರಾಕ್ ಹೋಯ್ತು, ಇಂಡೋನೇಷ್ಯಾ ಹೋಯ್ತು, ಈಜಿಪ್ಟ್ ಹೋಯ್ತು, ಅಫ್ಘಾನಿಸ್ತಾನ ಹೋಯ್ತು, ಪಾಕಿಸ್ತಾನ ಹೋಯ್ತು, ಬಾಂಗ್ಲಾದೇಶ ಹೋಯ್ತು. ಭಾರತದೊಳಗಡೆ ಇರುವಂಥವರ ಕಣ್ಣು ಭಾರತದ ಮೇಲಿದೆ. ಇದನ್ನು ಇಸ್ಲಾಮೀಕರಣ ಮಾಡಬೇಕು. ಅದಕ್ಕೆ ಹೊರಟಿದ್ದಾರೆ. ಹಿಜಾಬ್ ಒಂದು ನಿಮಿತ್ತ ಅಷ್ಟೇ. ಈಗೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಕೋರ್ಟಿಗೆ ಹೋದವರು ಯಾರು? ಆ 6 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ನೀವು ಕೋರ್ಟಿಗೆ ಹೋದ್ರಿ. ಕೋರ್ಟ್ ಹೇಳಿತು ಇಂಟೀರಿಯಂ ಆರ್ಡರ್ ಅಂದ್ರೆ ಮಧ್ಯಂತರ ಆಜ್ಞೆಯನ್ನು ಮಾಡ್ತಾರೆ. ಫೈನಲ್ ಆರ್ಡರ್ ಜಡ್ಜ್ಮೆಂಟ್ ಎಲ್ಲ ವಾದ ವಿವಾದ ಕೇಳಿದ ಮೇಲೆ ನಾವು ಫೈನಲ್ ಆರ್ಡರ್ ಕೊಡ್ತಾ ಮುಂಚೆ ಈಗ ಇಂಟೀರಿಯಂ ಆರ್ಡರ್ ಕೊಡ್ತಾ ಇದ್ದೀವಿ. ಏನು? ಸಮವಸ್ತ್ರ ಅನ್ನುವಂತ ಬಟ್ಟೆ ಮಾತ್ರ ಧರಿಸ್ಕೊಂಡು ಹೋಗಬೇಕು. ಕೇಸರಿ ಅಥವಾ ಹಿಜಾಬ್ ಯಾವುದೂ ಧರಿಸ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ ಕೋರ್ಟ್ ಇಂಟೀರಿಯಂ ಆರ್ಡರ್ ಅನ್ನು ಮಾಡಿತು. ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲವನ್ನ ತೆಗೆದು ಕೋರ್ಟಿಗೆ ಗೌರವವನ್ನು ಸೂಚಿಸಿದ್ರು, ಕೋರ್ಟಿಗೆ ಮಾನ್ಯತೆ ಕೊಟ್ಟರು, ಕೋರ್ಟ್ ಆರ್ಡರ್ ಅನ್ನು ಒಪ್ಪಿದ್ರು. ಅದಕ್ಕೆ ನಾನು ಕರ್ನಾಟಕದ ಹಿಂದೂ ವಿದ್ಯಾರ್ಥಿಗಳಿಗೆ ಸಾವಿರ ಪ್ರಣಾಮಗಳನ್ನು ಸಂವಿಧಾನವನ್ನು ಮಾನ್ಯತೆ ಕೊಟ್ಟಂತವ್ರೆ ನಾವು ಗೌರವವನ್ನು ಕೊಡ್ತೀವಿ. ಈ ಬಡ್ಡಿ ಮಕ್ಕಳು ಹಿಜಾಬ್ ಬಿಡ್ರಿ, ಬುರ್ಕಾನೆ ಹಾಕೊಂಡು ಬಂದ್ಬಿಟ್ಟು ನಮಗೆ ಹಿಜಾಬ್ ಬೇಕು, ನಮಗೆ ಶಿಕ್ಷಣ ಬೇಡ, ಹಿಜಾಬ್ ಬೇಕು, ಹಿಜಾಬ್ 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 ಅಂತ ಹೇಳ್ತಾ ಬಂದ್ರು. ಹೌದು, ಹಿಜಾಬ್ ಬೇಕು ನಿಮಗೆ, ಕೋರ್ಟ್ ಆರ್ಡರ್ ಇದೆ, ನಮಗೆ ಕೋರ್ಟ್ ಸಂಬಂಧ ಇಲ್ಲ. ನೋಡಿ ಎಂಥ ಸೊಕ್ಕು.
ಯಾರು ಹೇಳ್ತಾ ಇದ್ದಾರೆ? ಹುಡುಗಿಯಾರು. ಇವರ ಹಿಂದೆ ಇರುವಂತ ಮುಲ್ಲಾ ಮೌಲವಿಗಳ ತಲೆಯೊಳಗೆ ತುಂಬಿ ಕಳಿಸಿದ್ದಾರೆ. ಎಲ್ಲಿವರೆಗೆ? ಫಸ್ಟ್ ಹಿಜಾಬ್, ನೆಕ್ಸ್ಟ್ ಕಿತಾಬ್. ಬಟ್ಟೆ ಮಕ್ಕಳ ನೀವೇ ಕೋರ್ಟ್ಗೆ ಹೋದ್ರಿ, ಕೋರ್ಟ್ ಆರ್ಡರ್ ಏನ್ ಮಾಡಿದ ಅದನ್ನು ಪಾಲಿಸೋದಿಲ್ವಾ? ಯಾವ ದೇಶದಲ್ಲಿ ನೀವು? ಡಾಕ್ಟರ್ ಅಂಬೇಡ್ಕರ್ ಬರೆದಂತಹ ಈ ದೇಶದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛಾಚಾರ ಅಲ್ಲ. ಸ್ವಾತಂತ್ರ್ಯದ ಅಡಿಯಲ್ಲೇ ಇರುವಂತಹ ಕೋರ್ಟ್ ಹೇಳುತ್ತೆ, ಆರ್ಡರ್ ಮಾಡುತ್ತೆ, ಅದನ್ನು ಪಾಲಿಸುವುದಿಲ್ಲ. ಶಾಲಾ ಕಾಲೇಜುಗಳ ಆವರಣದ ಸುತ್ತಲೂ 200 ಮೀಟರ್ ಅವರು ಒಳಗಡೆ ನುಗ್ಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಗೊತ್ತಾಯ್ತಾ ಹಿಂದೂ ಸಮಾಜಕ್ಕೆ, ಅವರಿಗೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅಥವಾ ಇನ್ಯಾವುದೋ ಅಲ್ಲ, ಅವರಿಗೆ ಇಸ್ಲಾಂ 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 ಅಂತನ್ನುವಂಥದ್ದನ್ನು ನೆನಪಿಟ್ಕೊಡ್ರಿ. ನಾನು ದಲಿತ ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಿಮ್ಮನ್ನ ದುರುಪಯೋಗ ತಗೊಳ್ತಾ ಇದ್ದಾರೆ ಇಸ್ಲಾಮಿನ ಶಕ್ತಿ. ಅದಕ್ಕೆ ಬಲಿಯಾಗಕ್ಕೆ ಹೋಗ್ಬೇಡ್ರಿ. ಡಾಕ್ಟರ್ ಅಂಬೇಡ್ಕರ್ಗೆ ಬೆಲೆ ಕೊಡ್ಲಿಲ್ಲ, ಇನ್ನು ನಿಮಗೇ ಕೊಡ್ತಾರ್ರಿ. ದಲಿತ ಬಂಧುಗಳೇ, ನೀವು ಹಿಂದೂಗಳು ಹೌದು, ನಮ್ಮಲ್ಲಿ ತಪ್ಪಿದೆ, ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ, ನಾನು ಒಪ್ಕೊಳ್ತೇನೆ. ಅದನ್ನು ನಾವು ನೀವು ಕೂಡಿ ಸರಿ ಮಾಡೋಣ. ಡಾಕ್ಟರ್ ಅಂಬೇಡ್ಕರ್ ನಾನು ಹುಟ್ಟಿದ್ದು ಹಿಂದೂ, ಆದರೆ ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಹೇಳಿದಂತ ಸಮಯದಲ್ಲಿ ಮುಸ್ಲಿಂ ನಿಜಾಮ ಬಂದು ಭೇಟಿಯಾದ. ನೀವು ಮುಸ್ಲಿಮರಾಗಿ ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ರಾಜ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಅಂಬೇಡ್ಕರ್ ಒಪ್ಕೊಳ್ಳಿಲ್ಲ. ಕ್ರಿಶ್ಚಿಯನ್ ಬಂದ್ರು, ನೀವು ಕ್ರಿಶ್ಚಿಯನ್ ಆಗಿ ನಾವು ನಿಮಗೆ ವ್ಯಾಟಿಕನ್ ಸಿಟಿಯ ಪೋಪ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಡಾಕ್ಟರ್ ಅಂಬೇಡ್ಕರ್ ಎಂಥ ದೂರದೃಷ್ಟಿ, ಎಂಥ ದೇಶಭಕ್ತಿರಿ. ಅವರು ಹೇಳಿದ್ದು ಸ್ಪಷ್ಟವಾಗಿ ಹೇಳಿದರು, ಇಸ್ಲಾಂ ಮತ್ತು ಈಸಾಯಿ, ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ ಈ ಧರ್ಮ ಹುಟ್ಟಿದ್ದು ವಿದೇಶದಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿಲ್ಲ. ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಬೌದ್ಧ ಧರ್ಮವನ್ನು ನಾನು ಸೇರ್ತೀನಿ ಅಂತ ಹೇಳಿ ದೇಶಭಕ್ತಿಯನ್ನು ಇದು ಅಂಬೇಡ್ಕರ್, ಇದು ಡಾಕ್ಟರ್ ಅಂಬೇಡ್ಕರ್, ಇದು ದೇಶಭಕ್ತಿ. ಸೊ ದಲಿತರೇ, ದೇಶ ಮುಖ್ಯ, ಇಸ್ಲಾಂ ಅಲ್ಲ, ಕ್ರಿಶ್ಚಿಯನ್ ಅಲ್ಲ ಅಂತ ನೆನಪಿಟ್ಕೊಳ್ಳಿ. ನಿಮ್ಮನ್ನೂ ಬಲಿ ತಗೊಳ್ತಾರೆ. ಹೇಗೆ ಅಂತನ್ನೋದು ಹೇಳ್ತೀನಿ. ಓವೈಸಿ ಬಡ್ಡಿ ಮಗ ಅವ್ನು ತಗೊಳ್ಳ ಏನ್ ಹೇಳ, 15 ನಿಮಿಷ ಪೊಲೀಸರು ಪಕ್ಕಕ್ಕೂ ಸರಿ 100 ಕೋಟಿ ಹಿಂದೂಗಳನ್ನು ನಾವು ಕೊಂದು ಬಿಸಾಕ್ತೀವಿ ಅಂತ ಹೇಳೋದು. ಬೋಸಡಿಕೆ ಗಜನಿಗೂ ಇದನ್ನ ಹೇಳ, ಔರಂಗಜೇಬ್ ಇದನ್ನ ಹೇಳ, ಬಾಬರ್ಗೂ ಇದನ್ನ ಹೇಳ, ಟಿಪ್ಪು ಸುಲ್ತಾನ್ ಇದನ್ನ ಹೇಳ. ಆದ್ರೆ ಯಾರು ಇದನ್ನ ಅಲ್ಲಾಡಿಸಕ್ಕಾಗಲಿಲ್ಲ. ಇದೇ ಮಾಡಿದ್ರು, ಗೋರಿ ಮಾಡಿದ್ವಿ, ಗೋರಿ. ಇಲ್ಲಿ ಓವೈಸಿ ಮುಗಿದಿದೆ. ಇನ್ನು ಅವರು ದಲಿತರು, ನೀವು ಪಕ್ಕಕ್ಕೆ ಸರಿ, 100 ಕೋಟಿ ಒಳಗೆ ನೀವು ಬಹಳ ಒಳ್ಳೆಯವರಿದ್ದೀರಿ, ನೀವು ಪಕ್ಕಕ್ಕೆ ಸರಿ ಅಂತ ಹೇಳಲಿಲ್ಲ. ಕಾಂಗ್ರೆಸ್ನವರು ನೀವು ಬಹಳ ಒಳ್ಳೆಯವರಿಗೆ, ನಮಗೆಲ್ಲ ಮಸೀದಿ ಕಟ್ಟಿಕೊಟ್ಟಿದ್ದೀರಿ, ನೀವು ಪಕ್ಕಕ್ಕೆ ಸರಿ,
ನೀವು ಪಕ್ಕಕ್ಕೆ ಸರಿ ಅಂತ ಹೇಳಿಲ್ಲ, ನಿಮ್ಮನ್ನು ಸೇರಿಸಿ 100 ಕೋಟಿ ಅಂತ ಹೇಳ. ಒಂದು ವೇಳೆ ದೇಶ ಮೊದಲು ಹಿಜಾಬ್ ಅಲ್ಲ, ದೇಶ ಮೊದಲು ಅಂತನ್ನುವಂಥದ್ದು ನಾವು ಕಲ್ತಿದ್ದೀವಿ, ಕಲಿಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ಇಟ್ಟುಕೊಂಡು ನಾವು ಇವತ್ತು ಸಂಕಲ್ಪವನ್ನ ಪ್ರತಿಜ್ಞೆಯನ್ನ ಮಾಡಬೇಕಾಗಿದೆ. ಇವತ್ತು ಮುಸ್ಲಿಮರು ನಮಗೆ ಸರ್ಬತ್ತು ಕೊಡ್ತಾರೆ, ಕುಡಿದ್ರು ನೀವು ಕುಡಿದ್ರು ಇಲ್ಲೋ ಗೊತ್ತಿಲ್ಲ, ಉಗುಳಿ ಕೊಟ್ಟಿರ್ತಾರ್ರಿ, ಉಗುಳಿ ಹಲಾಲ್ ಹಲಾಲ್. ನೀವು ಗಟ 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 ಕುಡಿದ್ರೆ ಮಂಗ್ಯನ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ, ಟೆರರಿಸ್ಟ್ ಆಗ್ತಾ ಇದ್ದಾರೆ, ಸಂವಿಧಾನ ಹೋಗ್ತಾ ಇಲ್ಲ, ಹಲಾಲ್ ಮಾಡ್ತಾ ಇದ್ದಾರೆ. ಹಿಂದೂ ಮತ್ತು ಮುಸ್ಲಿಂ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಸಾಕು. ಟಿಪ್ಪು ಸುಲ್ತಾನ್ ಜಯಂತಿ ಯಾಕೆ ಮಾಡ್ತಾ ಇದ್ದಾರೆ? ಯಾರು ಟಿಪ್ಪು ಸುಲ್ತಾನ್? ಲಕ್ಷಾಂತರ ಹಿಂದೂಗಳನ್ನು ಕೊಂದಂತ ದೇಶದ್ರೋಹಿ ಟಿಪ್ಪು ಸುಲ್ತಾನ್. ಸಾವಿರಾರು ದೇವಸ್ಥಾನಗಳ ಒಡೆದು ಮಸೀದಿ ಮಾಡಿದಂತಹ ನೀಚ ನಿರ್ಲಜ್ಜ ಟಿಪ್ಪು ಸುಲ್ತಾನ್. ನೀವು ಯಾರಾದ್ರೂ ಸರ್ಬತ್ತ ಟಿಪ್ಪು ಸುಲ್ತಾನ್ ಜಯಂತಿ ದಿನ ಕೊಟ್ರೆ ನಾನೇ ಬರ್ತೀನಿ, ನಾನೇ ಬರ್ತೀನಿ, ಚಪ್ಪಲಿ ಚಪ್ಪಲಿನ ಹೊಡಿತೀನಿ. ನಮ್ಮಂತವ್ರ ಜೀವ ಎಷ್ಟು ತಗೊಂಡ್ರು, ಹಿಂದೂ 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 ಅಂತ ಸಾಯ್ತಾ ಇದ್ದೀನಿ. ಮತ್ತೆ ಮುಸ್ಲಿಮರ ಮುಂದೆ ಹೋಗ್ತಾರೆ ನೀವು. 67 ವಯಸ್ಸಾಯ್ತದ್ರಿ, 67 ವಯಸ್ಸು, 45 ವಯಸ್ಸಾಯ್ತು, 45 ವರ್ಷ ಆಯ್ತು ಮನೆ ಬಿಟ್ಟು. ಮನೆ ಕಡೆಗೆ ಹಿಂದಿರುಗಿ ಹೋಗ್ಲಿಲ್ಲ ನಾನು. ಒಂದು 107 ಕೇಸ್ ಹಾಕಿದ್ರು, 1000 ಕೇಸ್ ಹಾಕಿ. ಆದರೆ ಹಿಂದೂ ಸಮಾಜದಲ್ಲಿ ಧೈರ್ಯ, ಸಾಹಸ, ಛಾತ್ರತ್ವ ಮೂಡಿಸೋ ಸಲುವಾಗಿ ಇವತ್ತಿನ ಜಯಂತಿಯ ಉದ್ದೇಶ ಇದೆ ಅಂತ ನೆನಪಿಟ್ಕೊಳ್ರಿ. ಬರೀ ಜೈಕಾರ ಹಾಕಿದ್ರೆ ಆಗೋದಿಲ್ಲ. ನಾನು ಹೂವು ಹಾರ ಕೊಟ್ಟರು, ಒಂದು ತಲವಾರು ಕೊಡ್ಲಿಲ್ಲಲ್ರಿ, ಒಂದು ತಲವಾರು. ಹೂವು ಹಾರ ಸಾಕ್ರಿ, ಸಾಕು. ಈ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ತಲವಾರು ಇಟ್ಟುಕೊಳ್ಳುವಂತಹ ಕಾಲ ಬಂದಿದೆ. ದೇಶದ ರಕ್ಷಣೆಗೋಸ್ಕರ, ನಮ್ಮ ತಾಯಂದಿರ ರಕ್ಷಣೆಗೋಸ್ಕರ, ನಮ್ಮ ದೇವಸ್ಥಾನದ ರಕ್ಷಣೆಗೋಸ್ಕರ, ಭಾರತ ಮಾತೆಯ ರಕ್ಷಣೆಗೋಸ್ಕರ ಮನೆಯಲ್ಲಿ ಒಂದು ತಲವಾರು. ದೇಶದ ರಕ್ಷಣೆಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಟಿವಿಯವರು ಇದನ್ನೇ ಸ್ಟಾರ್ಟ ಪ್ರಚೋದನೆ. ಹೌದ್ರಿ, ಎಷ್ಟು ಮಸೀದಿಯಲ್ಲಿ ತಲವಾರುಗಳಿದ್ದಾವೆ ಅಂತ ಹೇಳ್ತೀರಿ. ನಾನು ಅವ್ರ ತಪಾಸಣೆ ಮಾಡ್ತೀರಿ, ನೀವು ತಾಕತ್ತಿದೆಯಾ ನಿಮ್ಮಲ್ಲಿ? ಲೀಸ್ಟ್ ಕೊಡ್ತೀನಿ, ಲೀಸ್ಟ್. ಅದ್ರ ಮುತಾಲಿಕ್ ಹೇಳಿದ್ದು ದೊಡ್ಡ ವಿಷಯ. ಮುಕ್ರಮ್ ಖಾನ್ ಅಂತ ಹೇಳಿ ಸೇಡಮ್ಮಿನ ಕಾಂಗ್ರೆಸ್ಸಿನ ಅಧ್ಯಕ್ಷ, ನಮ್ಮ ರಾಜ್ಯದ ಅಧ್ಯಕ್ಷರು ಆಂದೋಲನ ಸ್ವಾಮೀಜಿಯವರಿಗೆ ವಿಜಯಪುರದ MLA ಬಸವನಗೌಡ ಪಾಟೀಲ್ ಅವರಿಗೆ ಮುಕ್ರಮ್ ಖಾನ್ ಹೇಳ್ತಾನೆ, ಅವರಿಬ್ಬರು ಕಡ್ದು ತುಂಡು ಮಾಡ್ತಾರೆ. ಬೋಸುಡಿಕೆ ಕಡಿಯಾಕ ಕಬ್ಬ ಇವತ್ತಿನ ನಮ್ಮ
ಗಂಡಗಲಿಯಾದಂಥ ವೀರ ಸನ್ಯಾಸಿಯಾದಂಥ ವಿವೇಕಾನಂದರ ಸ್ವರೂಪ ಆದಂಥ ನಮ್ಮ ಆಂದೋಲನ ಸ್ವಾಮೀಜಿಗಳ ತಾಕತ್ತಿದ್ರೆ ಬಾರ್ಲೆ ಅಂತ ಹೇಳಿ ಹೊರಟರು ಸೈಡಮ್ಮಿಗೆ. ಅವನು ಓಡೇ ಹೋದ ಮಗ. ಸೊ ಬಂಧುಗಳೇ, ಕೊನೆಯದಾಗಿ ನಾನು ಹೇಳೋದಿಷ್ಟೇ. ಇವತ್ತು ಡಾಕ್ಟರ್ ಮಾನೆಯವರು ಹೂವಿನ ಜೊತೆಗೆ ಒಂದು ಪುಸ್ತಕ ಕೊಟ್ಟರು. ಆ ಯುಗಾವತಾರ ಅಂತನ್ನುವಂಥ ಪುಸ್ತಕ, ಹೂವೆ ಶೇಷಾದ್ರಿ ಅಂತನ್ನುವಂಥ ಮಹಾನ್ ವ್ಯಕ್ತಿ ಬರೆದಂಥ ಪುಸ್ತಕ, ಶ್ರೇಷ್ಠವಾದಂಥ ಪುಸ್ತಕ. ಅಕ್ಷರ ಅಕ್ಷರ ವಾಕ್ಯ ವಾಕ್ಯ ಹೋದಾಗೆ ರೋಮಾಂಚನ ಆಗುತ್ತೆ. ಇಲ್ಲಿ ಕೂತಂಥವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ, ಪ್ರತಿಯೊಬ್ಬರು ಆ ಪುಸ್ತಕವನ್ನು ಕೊಂಡು ಮನೆಯಲ್ಲಿ ಇಡ್ರಿ, ಓದ್ರಿ. ಮನೆಯಲ್ಲಿ ಒಂದು ಛತ್ರಪತಿ ಶಿವಾಜಿ ಫೋಟೋ ಹಾಕ್ರಿ. ಮನೆಯಲ್ಲಿ ಛತ್ರಪತಿ ಶಿವಾಜಿ ಒಂದು ಖಡ್ಗ ಇಡ್ರಿ. ಬರೇ ಜೈ ಜೈಕಾರ ಹಾಕಿದ್ರೆ ಆಗೋದಿಲ್ಲ. ಇವತ್ತಿಲ್ಲ ನಾಳೆ ಆಗೋದನೆ ಬರೋದನೆ ಬೀದಿ ಕಾಳಗ ಆಗೋದು. ಸೊ ಅಂಥ ಸಮಯದಲ್ಲಿ ದೇಶದ ರಕ್ಷಣೆಗೋಸ್ಕರ ನಮಗೆ ಶಸ್ತ್ರ ಬೇಕು. ಕೊನೆಯದಾಗಿ ಒಂದನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಪ್ರಭು ಶ್ರೀ ರಾಮಚಂದ್ರ ನಾಳೆ ಪಟ್ಟಾಭಿಷೇಕ ಆಗಬೇಕು. ವೈಭವದಿಂದ ಅಯೋಧ್ಯ ಇಡೀ ರಾಜ್ಯದಲ್ಲಿ ಆನಂದವಾಗಿ ಬಾಜಾ ಭಜಂತ್ರಿ ಸಂಗೀತ ನೃತ್ಯ ವೈಭವದಿಂದ ಕೂಡಿದಂತಹ ಆ ಕ್ಷೇತ್ರದಲ್ಲಿ ರಾತ್ರಿ 11 ಗಂಟೆಗೆ ಆ ರಾಮನಿಗೆ ತಂದೆ ದಶರಥ, ರಾಮ ನೀನು ಕಾಡಿಗೆ ಹೋಗಬೇಕಪ್ಪ, ಕಾಡಿಗೆ ಹೋಗಬೇಕು, ನಾಳೆ ರಾಜ ಆಗಬೇಕು, ಅಯೋಧ್ಯ ರಾಜ. ಕಿರೀಟ ಹಾಕೊಂಡಿದ್ದಾರೆ, ಎಲ್ಲ ಮೈ ಮೇಲೆ ಬಟ್ಟೆ ಹಾಕೊಂಡಿದ್ದಾರೆ, ವಜ್ರ ವೈಡೂರುಗಳೆಲ್ಲ ಬಟ್ಟೆ ಮೈ ಮೇಲೆ ಹಾಕೊಂಡಿದ್ದಾರೆ. ನೀನು ಕಾಡಿಗೆ ಹೋಗಬೇಕು ಅಂತ ಹೇಳಿದ ಕೂಡಲೇ ಅಷ್ಟೇ ಆನಂದದಿಂದ ಸ್ವೀಕಾರ ಮಾಡಿ, ಆಯ್ತಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ತನ್ನ ಬಟ್ಟೆ ಬಿಚ್ಚಿದ, ಕಿರೀಟ ಇಟ್ಟ, ಕೈಯಲ್ಲಿನ ಉಂಗುರ ತೆಗೆದ, ಕಡಗ ತೆಗೆದ, ಎಲ್ಲವನ್ನೂ ತೆಗೆದು ನಾರಿನ ಬಟ್ಟೆ ಹಾಕೊಂಡು ನಮಸ್ಕಾರ ಮಾಡಿದ. ಎಲ್ಲರಿಗೂ ನಮಸ್ಕಾರ ಮಾಡಿ ಹೊರಡಬೇಕಾದ್ರೆ ಒಂದನ್ನು ಬಿಡಲಿಲ್ಲ. ಎಲ್ಲವನ್ನೂ ಬಿಚ್ಚಿಟ್ಟಂಥ, ಎಲ್ಲವನ್ನೂ ಬಿಟ್ಟಂಥ ವ್ಯಕ್ತಿ ರಾಮ ಬಿಲ್ಲು ಬಾಣ ಬಿಡಲಿಲ್ಲ. ಬಿಲ್ಲು ಬಾಣ ತನ್ನ ಬೆನ್ನಿಗೆ ಕಟ್ಕೊಂಡು ಹೊರಟ. ಬಿಲ್ಲು ಬಾಣ ಅಂದ್ರೆ ಕ್ಷಾತ್ರತ್ವ, ಬಿಲ್ಲು ಬಾಣ ಅಂದ್ರೆ ಹೋರಾಟ, ಬಿಲ್ಲು ಬಾಣ ಅಂದ್ರೆ ಅಧರ್ಮಿಗಳನ್ನು ನಾಶ ಮಾಡುವಂತ ಧರ್ಮದ ಪ್ರತೀಕ, ಶಕ್ತಿ, ಶೌರ್ಯ. ಸೊ ಇವತ್ತು ನಾವು ನಮ್ಮ ಮೈ ಮೇಲೆ ಎಲ್ಲ ಆಭರಣಗಳಿದ್ದಾವೆ, ಎಲ್ಲ ಇದ್ದಾವೆ, ಬಿಲ್ಲು ಬಾಣ ಇಲ್ಲ, ಕ್ಷಾತ್ರತ್ವ ಇಲ್ಲ, ಹೋರಾಟ ಇಲ್ಲ, ಶಕ್ತಿ ಇಲ್ಲ, ಶೌರ್ಯ ಇಲ್ಲ. ಬಂಧುಗಳೇ, ಇವತ್ತು ಬೇಕಾಗಿದೆ. ಇವತ್ತು ಶೌರ್ಯ, ಕ್ಷಾತ್ರತ್ವ, ಹೋರಾಟ, ಅಧರ್ಮಿಗಳನ್ನ, ದೇಶದ್ರೋಹಿಗಳನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ, ಸಾಮರ್ಥ್ಯ ಇವತ್ತು ಬೇಕಾಗಿದೆ. ಅದನ್ನ ಛತ್ರಪತಿ ಶಿವಾಜಿ ಜೀರೋದಿಂದ, ಜೀರೋ ಏನೂ ಇರಲಿಲ್ಲ, ಜೀರೋದಿಂದ ಹೀರೋ ಆಗಿ ನಮ್ಮ ಮುಂದೆ, ಕಣ್ಣು ಮುಂದೆ ಆದರ್ಶವಾದಂತಹ ವ್ಯಕ್ತಿತ್ವ ಇದೆ. ನಾವು ಇವತ್ತು ಮನೆಯಲ್ಲಿ ಆ ಛತ್ರಪತಿ ಶಿವಾಜಿಯ ಆದರ್ಶವನ್ನ, ವಿಚಾರವನ್ನ, ದೇಶಭಕ್ತಿಯನ್ನ, ಶೌರ್ಯವನ್ನ ನಾವೆಲ್ಲರೂ ತಗೊಂಡು ಹೋಗೋಣ. ನಮ್ಮ ಭಾರತ ಮಾತೆಯನ್ನು ಉಳಿಸೋಣ ಅಂತನ್ನುವಂತಹ ವಿಚಾರವನ್ನ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ.